ಎಲ್ಲರಿಗೂ ನಮಸ್ಕಾರ. ಇವತ್ತು ಪ್ರತಿಕ್ರಿಯೆ ಫೇಸ್ಬುಕ್ ಫೇಸ್ ಲೈವ್ ಇವರ ಕಾರ್ಯಕ್ರಮದ ಪ್ರಕಾರ ನಾನು ಅವರ ಮೊದಲನೇ ಕಾರ್ಯಕ್ರಮದ ಭಾಗವಾಗಿ ನಾನು ಇವತ್ತು ಬಂಜಿಗೆರೆ ಜಯಪ್ರಕಾಶ್ ಅವರ ಬಂಜಿಗೆರೆ ಈವರೆಗಿನ ಕವಿತೆಗಳು ಎಂಬ ಸಂಕಲನದ ಬಗ್ಗೆ ಮತ್ತು ಅವರ ಕಾವ್ಯದ ಓದು ಮತ್ತು ಕಾವ್ಯ ನಮಗೆ ಏನನ್ನು ದಾಟಿಸುತ್ತೆ ಅನ್ನುವ ಬಗ್ಗೆ ಹಂಚ್ಕೊಳ್ತಾ ಇದ್ದೀನಿ. ಈ ಅವಕಾಶ ಮಾಡಿಕೊಟ್ಟಂಥ ಪ್ರತಿಕ್ರಿಯೆ ಫೇಸ್ಬುಕ್ ಪೇಜ್ ಲೈವ್ನ ಸ್ನೇಹಿತರಿಗೆ ನಾನು ನಮಸ್ಕರಿಸ್ತಾ ನನ್ನ ಮಾತುಗಳನ್ನ ಹಂಚ್ಕೊಳ್ಳೋದಕ್ಕೆ ಶುರು ಮಾಡ್ತೀನಿ. ಸೊ ಮೊದಲಿಗೆ JP ಎಂದೇ ಕರ್ನಾಟಕದಾದ್ಯಂತ ನಮ್ಮಂಥ ಹೊಸ ತಲೆಮಾರಿನಲ್ಲಿ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ರಾಜಕೀಯ ಚಿಂತನೆ ಇರ್ಬೋದು ಅಥವಾ ಸಂಸ್ಕೃತಿ ಚಿಂತನೆ ಇರ್ಬೋದು, ಒಟ್ಟಾರೆ ಸಾಹಿತ್ಯ, ಈ ಎಲ್ಲ ಬಗೆಯ ಹಿನ್ನೆಲೆಗಳಿಂದ ನಮಗೆ ಈ ಕಾಲಕ್ಕೆ ನಮ್ಮ ತಲೆಮಾರಿಗೆ ಬೇಕಾದಂಥ ಪ್ರಜ್ಞೆ ಮತ್ತು ವಿವೇಕಗಳನ್ನು ಇವತ್ತಿಗೂ ನಮಗೆ ತಮ್ಮ ಒಡನಾಟದಿಂದ ಕಟ್ಕೊಡ್ತಾ ಇರ್ತಕ್ಕಂಥ ಅವ್ರನ್ನ ನೆನೆಸ್ಕೊಳ್ತಾ JP ಕಾವ್ಯ ಬಗ್ಗೆ ಹೇಳೋದಾದರೆ, JP ಸ್ವತಃ ಹೋರಾಟಗಾರರು, ಕವಿ, ಸಂಸ್ಕೃತಿ ಚಿಂತಕರು, ಸಾಹಿತ್ಯ ಜಿಜ್ಞಾಸೆ ಮಾಡುವಂಥವ್ರು, ಹೀಗೆ ಬೇರೆ ಬೇರೆ ಥರದ ಮಜಲುಗಳನ್ನು ತಮ್ಮ ವ್ಯಕ್ತಿತ್ವದ ಒಳಗಡೆ ಮೂಡಿಸಿರ್ತಕ್ಕಂಥವ್ರು. ಸೊ ಅವರ ಒಟ್ಟು ಮೂರು ಸಂಕಲನಗಳು, ಒಂದು ಮೊದಲು ಮಹುವಾ ಅಂತಕ್ಕಂಥದ್ದು, ಆಮೇಲೆ ನಾಳೆಗಾದರೂ ಸಿಗುವುದೇ ನಿನ್ನ ತಾವು ಅನ್ನೋ ಒಂದು, ಮತ್ತು ಕಳೆದ ಕಾಲದ ಪ್ರೇಯಸಿಯರಿಗೆ ಅನ್ನುವಂಥ ಸಂಕಲನ. ಈ ಮೂರು ಒಟ್ಟು ಗೂಡಿಸಿ ಅವರ ಕವಿತೆಗಳನ್ನ ಸಾಹಿತ್ಯ ಪರಿಷತ್ತು ಪ್ರಕಟಿಸಿದೆ. ಅವರ ಸಮಗ್ರ ಅಂತಲೇ ಹೇಳ್ಬೋದು. ಸೊ ಮೊದಲನೇದಾಗಿ JP ಕವಿಯಾಗಿ ಅವರು ತಮ್ಮ ಕಾವ್ಯ ನಿರ್ಮಾಣ ಮಾಡೋದಕ್ಕೆ ಅವರು ಹಾಕ್ಕೊಳ್ತಕ್ಕಂಥ ವಿಚಾರಗಳು ಅದು ಬಹಳ ಮುಖ್ಯ ಅಂತ. ಅಂದರೆ ತಮ್ಮ ಕಾವ್ಯ ಸಂವೇದನೆ ಹೇಗಿರಬೇಕು, ತಾನು ಯಾವುದನ್ನು ನಂಬಿ ಬರಿತಾ ಇದ್ದೀನಿ ಮತ್ತು ಅವುಗಳ ಜೊತೆಗಿನ ನನ್ನ ಪಯಣ ಹೇಗಿರುತ್ತೆ, ಮತ್ತು ಅವರು ನಂಬಿರ್ತಕ್ಕಂಥ ತಾತ್ವಿಕ ಉದ್ದೇಶಗಳು, ಇವೆಲ್ಲವನ್ನು ಒಟ್ಟುಗೂಡಿಸಿ ತಮ್ಮ ಕಾವ್ಯಕ್ಕೆ ಬೇಕಾದ ಒಂದು ನಿರ್ದಿಷ್ಟವಾದಂಥ ಒಂದು ತಾತ್ವಿಕತೆ ಅಥವಾ ಉದ್ದೇಶವನ್ನು, ಒಂದು ಚೌಕಟ್ಟನ್ನು ಹಾಕೊಳ್ತಾ ಹೋಗ್ತಾರೆ ಅಂತ ನಾವಿಲ್ಲಿ ಅವರು ಮೊದಲನೇ ಮುನ್ನುಡಿಯಲ್ಲೇ ಮುನ್ನುಡಿ ಅನ್ನೋದಕ್ಕಿಂತ ಅವ್ರ ಮೊದಲ ಮಾತುಗಳಲ್ಲೇ ನಾವು ಕಾಣ್ತಾ ಹೋಗ್ಬೋದು. ಅಂದರೆ ಒಬ್ಬ ಕವಿ ತನ್ನ ಏನು ಕವಿತೆಗೆ ತಾನೇ ಒಂದು ಚೌಕಟ್ಟನ್ನು ಒದಗಿಸಿಕೊಂಡು ತನ್ನ ಭಾಷೆ, ತನ್ನ ಕಾವ್ಯ ಸ್ವರೂಪ ಹೇಗಿರ್ಬೋದು ಅಂತ ಒಂದು ಉದ್ದೇಶ ಇಟ್ಕೊಂಡು ಹೊರಡ್ತಕ್ಕಂಥ ಯಾನ ಕ್ರಮೇಣ ಹೇಗೆ ಅದು ಬೇರೆ ಬೇರೆ ಟಿಸಿಲುಗಳಾಗಿ ಹೊಡಿತಾ ಹೋಗುತ್ತೆ ಇರೋದನ್ನು ನಾವಿಲ್ಲಿ, ಅಂದರೆ ಹೇಗೆ ಕವಿ ಬೆಳೀತಾ ಹೋಗ್ತಾರೆ ಅನ್ನೋದನ್ನು ನಾವಿಲ್ಲಿ ಗುರುತಿಸ್ಕೊಳ್ತಾ ಹೋಗ್ಬೋದು. ಕವಿ ಕನ್ನಡದ ಸಂದರ್ಭದಲ್ಲಿ ನಾವು ಒಂದು ಬೇರೆಯಾದಂಥ ಕಳೆದ 3 ದಶಕಗಳಲ್ಲಿ ದಲಿತ ಬಂಡಾಯ, ಸ್ತ್ರೀವಾದ ಅಂತ ಹೇಳಿದ್ರು, ಅದರ ಆಚೆಗೂ ಕೂಡ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿ ತಮ್ಮದೇ ಮಾತುಗಳನ್ನ ನಾವು ಇಲ್ಲಿ ಅವರು ಆಡಿರ್ತಕ್ಕಂಥ ಕವನಕ್ಕೆ ಮೊದಲು ತಮ್ಮ ಕವಿತೆ ಏನು, ತಮ್ಮ ಸಂವೇದನೆ ಏನು ಅನ್ನುವಂಥ ಮಾತುಗಳನ್ನ ನಾವು ಕೇಳಿಸ್ಕೊಂಡ್ರೆ ಅಥವಾ ಓದ್ತಾ ಹೋದರೆ ನಾವು ಅವ್ರ ಕಾವ್ಯನ ಹೇಗೆ ಗ್ರಹಿಸ್ಬೋದು ಅನ್ನುವಂಥ ಒಂದಷ್ಟು ಸುಳುಹುಗಳು ಸಿಗ್ತಾ ಹೋಗ್ತವೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಅಂದರೆ ತನ್ನ ಕಾಲವನ್ನು
ಪ್ರಾಮಾಣಿಕವಾಗಿ ಜೀವಿಸುವ, ತನ್ನ ಕಾಲವನ್ನು ಎದುರಾಗುವಂಥ ಆ ಸಾಧ್ಯತೆ ಯಾನ ಆಗಿ ಕಾವ್ಯವನ್ನು ನೋಡುವ ಒಂದು ಸ್ಪಷ್ಟತೆ ಅವರ ಕಾವ್ಯಕ್ಕಿದೆ ಅಂತ ಹೇಳ್ತಾ ಹೋಗ್ಬೋದು. ಅಂದರೆ ಅವರೇ ಹೇಳಿದ ಹಾಗೆ ಒಂದು ಸನ್ನಿವೇಶದ ಒಳಗೆ ಜೀವಿಸಿದ ಮನುಷ್ಯನೊಬ್ಬನ ಅಪ್ಪಟ ಅನಿಸಿಕೆ, ಅದು ಅಪ್ಪಟ ಮನುಷ್ಯನೊಬ್ಬನ ಅನಿಸಿಕೆಯಾಗಿರುತ್ತದೆ ಅಂತಕ್ಕಂಥ ಸ್ಪಷ್ಟತೆ ಇರ್ಬೋದು. ಆಮೇಲೆ ಕವಿತೆ ಅಂತಕ್ಕಂಥದ್ದು ಅದು ನನ್ನ ಸುತ್ತಣದ ಸುತ್ತ ನನ್ನ ಮನಸ್ಸಿನ ಅಮೂರ್ತ ಬೆರಳುಗಳು ನನ್ನ ಸುತ್ತಲಿನ ವಾಸ್ತವವನ್ನು ಸ್ಪರ್ಶಿಸುವುದಕ್ಕೆ ನಡೆಸಿದ ಪ್ರಯತ್ನ ಅಂತ ಕೊಡ್ತಾ ಇರೋ ಸ್ಪಷ್ಟತೆ ಇರ್ಬೋದು. ಆಮೇಲೆ ಕವಿ ಅಂತಕ್ಕಂಥದಕ್ಕೆ ಇರ್ತಕ್ಕಂಥ ಎರಡು ಮುಖಗಳು, ಒಂದು ಖಾಸಗಿಯಾಗಿಯೂ ಮತ್ತು ಸಾರ್ವಜನಿಕವಾಗಿಯೂ ಆಗಿರತಕ್ಕಂಥ ಈ ಇಬ್ಬಾಯ ಅಥವಾ ಎರಡು ಅಲಿಗಿನ ಕತ್ತಿ ಥರ ಇರ್ತಕ್ಕಂಥ ಒಂದು ವ್ಯಕ್ತಿತ್ವ ಕವಿಗಿರುತ್ತೆ ಅಂತಕ್ಕಂಥದ್ದು. ಮತ್ತು ಈಗಾಗಲೇ ಬೇರೆ ಅವರ ತಲೆಮಾರಿನವ್ರು ಬರಿತಾ ಇದ್ರು ಕೂಡ ಅವರಿಗೆ ಅದರಲ್ಲಿ ಏನೋ ಸೇರಿ ಹೋಗಿ ಒಂದು ಏಕಶ್ರುತಿ ಒಳಗಡೆ ಸೇರಬೇಕು ಅನ್ನೋದಕ್ಕೆ ಪ್ರತಿಯೊಬ್ಬ ಕವಿಯೂ ಕೂಡ ಈಗ ಹಂಬಲಿಸ್ತಾರೆ. ಆದರೆ ಅವರೇ ಹೇಳ್ಕೊಳ್ಳುವಾಗೆ ನನ್ನ ಮನಸ್ಸು ಒಂದು ಬಗೆಯ ವಿಕ್ಷಿಪ್ತ ಸ್ವಾಯತ್ತತೆಯನ್ನು ಅನುಭವಿಸುತ್ತದೆ. ಸೊ ಹಂಗಾಗಿ ನನ್ನ ಕಾವ್ಯದ ಒಂದು ಏನು ಚೌಕಟ್ಟು ಮತ್ತು ನನ್ನ ಸಂವೇದನೆ ಹೇಗಿರುತ್ತೆ ಅಂತಕ್ಕಂಥದ್ದು ಒಂದು ನಿರ್ದಿಷ್ಟವಾದ ಚೌಕಟ್ಟು ಹಾಕೊಂಡೇ ಹೊರಡ್ತಾ ಅಲ್ಲಿಂದ ತಮ್ಮ ಕಾವ್ಯ ಯಾನವನ್ನು ಮಾಡ್ತಾ ಹೋಗ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಅವರ ಮೊದಲಿಗೆ ಅವರ ಮಹುವ ಕವನ ಸಂಕಲನದ ಆ 80s ಅದರ ಆರಂಭದ ಸಂದರ್ಭದಲ್ಲಿ ಅವರು ಏನು ಎಡಪಂಥೀಯ ಮತ್ತು ಮಾರ್ಕ್ಸ್ವಾದಿಯ ಖಚಿತವಾದಂಥ ನಿರ್ದಿಷ್ಟವಾದಂಥ ವಿಚಾರ ಆಶಯಗಳನ್ನ ಇಟ್ಕೊಂಡು ಹೊರಟರು ಕೂಡ ಅದು ಕೇವಲ ಆ ಆಶಯಗಳ ಆ ಅಜೆಂಡಾಗಳಲ್ಲೇ ಉಳಿದು ಬಿಡತಕ್ಕಂಥ ಕವಿತೆ ಆಗದೆ ಅವು ಅದರಾಚೆಗೂ ಕೂಡ ಚಾಚ್ಕೊಳ್ತಾ ಹೋಗ್ತವೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅವರೇ ಹೇಳುವ ಹಾಗೆ ಅವ್ರ ಮೇಲೆ ಹೆಚ್ಚು ಪ್ರಭಾವ ಬೀರಿರ್ತಕ್ಕಂಥದ್ದು ತೆಲುಗಿನ ಕವಿಗಳಾದಂಥ ವರವರರಾವ್, ಚರ್ಬಂಡರಾಜು, ಹಾಗೆ ನೆರುಡನನ್ನ ತನ್ನ ಮಾನಸಿಕ ಕಾವ್ಯದ ಗುರು ಹಿನ್ನೆಲೆಯಲ್ಲಿ ನೋಡಿರ್ತಕ್ಕಂಥ ಸುಳುಹುಗಳನ್ನ ಅವ್ರು ನೀಡ್ತಾ ಹೋಗ್ತಾರೆ ಅಂತ ನಾವಿಲ್ಲಿ ಗಮನಿಸ್ಬೋದು. ಅವರು ಸ್ಟಾರ್ಟಿಂಗ್ ಅವರ ಕಾವ್ಯ ಅಂತಕ್ಕಂಥದ್ದು ನಂದು ಕಾವ್ಯ ಅಕಾವ್ಯ ಆಗಿರುತ್ತೆ, ನಾನು ಅಕವಿ, ಇಲ್ಲಿ ಅರ್ಥ ಇರಲ್ಲ, ಎಲ್ಲದಕ್ಕೂ ಕಾರಣ ಇರುತ್ತೆ, ಅರ್ಥ ಅನ್ನೋದಿರಲ್ಲ. ಅಂದರೆ ಈಗಾಗಲೇ ಅರ್ಥವನ್ನೇ ನಂಬಿ ಪ್ರಧಾನವಾಗಿ ಬಂದಿರತಕ್ಕಂಥ ಕಾವ್ಯದ ಒಂದು ಪರಂಪರೆಗೂ ಭಿನ್ನವಾಗಿ ಬದುಕಿನ ಕಾರಣಗಳ ಹಿನ್ನೆಲೆಯಲ್ಲಿ ಕಾವ್ಯವನ್ನು ಶೋಧಿಸುವ ಒಂದು ಕಾವ್ಯ ಪರಂಪರೆಯನ್ನು ತಾವು ಹಾಕೊಡ್ತಾ ಹೋಗ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಂಗಾಗಿ ಅವರ ಕವಿತೆ ಒಂದು ರೀತಿ ಅರ್ಥವನ್ನು ಮುರಿದು ಕಟ್ಟುವಂಥ ಬದುಕಿನ ಕಾರಣಗಳ ಹಿನ್ನೆಲೆಯಿಂದ, ಬದುಕಿನ ವಾಸ್ತವದ ಹಿನ್ನೆಲೆಯಿಂದ ಕವಿತೆಯನ್ನು ಕಟ್ಟುವಂಥ ಒಂದು ಸಾಧ್ಯತೆಯನ್ನು ಅವರು ಆ ತಾತ್ವಿಕ ಹಂದರದೊಳಗಡೆ ಸಾಕ್ತಾ ಹೋಗ್ತಾರೆ ಎಂದು ನಾವಿಲ್ಲಿ ಗಮನಿಸ್ಬೋದು. ಅಂದರೆ ಅವರೇ ಹೇಳಿದ ಹಾಗೆ ಕವಿತೆ ನನ್ನ ಅರ್ಥ ಸಂವೇದನೆಯಾಗಿ ನನ್ನೊಳಗಿನ ಅನಿಸಿಕೆಗಳಿಗೆ ಮಾತಿನ ಅಂಗಿ ತೊಡಿಸಲು ಪ್ರಯತ್ನಿಸಿದಾಗ ಮಾತ್ರ ಅದರೊಳಗೊಂದು ಮಾನವ ಹೃದಯ ಉಸಿರಾಡುತ್ತದೆ. ಈ ನಂಬಿಕೆ, ಈ ಸ್ಪಷ್ಟತೆ ಇಟ್ಕೊಂಡು ಅವರು ಕಾವ್ಯವನ್ನು ಬರಿತಾ ಹೋಗ್ತಾರೆ ಎಂದು ನಾವಿಲ್ಲಿ ಗಮನಿಸ್ಬೋದು. ಆದರೆ ಈ ಮಾನವ ಹೃದಯ ಅಂತಕ್ಕಂಥದ್ದು ಮಾನವ ಹೃದಯ ಅಂತಕ್ಕಂಥದ್ದು ಅಲ್ಲಿ ಹೆಣ್ಣು ಆಗಿರ್ಬೋದು, ಶೋಷಿತ ಸಮುದಾಯಗಳು ಯಾವೇ ಆಗಿರ್ಬೋದು, ಅಥವಾ ಅದು ಈ ಶೋಷಿತ ಸಮುದಾಯ ಅಥವಾ ಈ ಥರದ ಒಂದು ವಿಚಾರ, ಅದಕ್ಕೆ ದೊಡ್ಡ ಕ್ಯಾನ್ವಸ್ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅದು ಪ್ಯಾಲೆಸ್ಟೈನ್ ಕಡೆಗೆ ಹೋಗುತ್ತೆ, ಅದು ಸೈಬೀರಿಯಾದ ಕಡೆಗೆ ಹೋಗುತ್ತೆ, ಅದು ಅಲ್ಲೆಲ್ಲೋ ಕಪ್ಪು ಹುಡುಗನ ಕಡೆಗೆ ಹೋಗುತ್ತೆ, ಅಥವಾ ಇಲ್ಲೆಲ್ಲೋ ರಸ್ತೆಯಲ್ಲಿ ಹೂ ಮಾರುವ ಹುಡುಗಿ ಕಡೆಗೂ ಹೋಗುತ್ತೆ. ಅಂದರೆ ಇವರು ಕಾವ್ಯದೊಳಗಡೆ ಕಾಣಿಸ್ಕೊಳ್ತಾ ಇರ್ತಕ್ಕಂಥ ಮಾನವ ಹೃದಯ ಎಂಥದ್ದು ಅಂದರೆ ಯಾವುದನ್ನ ಈ ಪ್ರಧಾನ ಜಗತ್ತು ಅಗೋಚರಗೊಳಿಸ್ತಾ ಹೋಗುತ್ತೋ, ಯಾವುದನ್ನ ಇಲ್ಲವಾಗಿಸುತ್ತೋ ಈ ಅಗೋಚರ ಜಗತ್ತು, ಇಲ್ಲವಾಗಿಸ್ತಾ ಹೋಗುತ್ತೋ ಈ ಜಗತ್ತು, ಅಂಥ ಮುಚ್ಚಿದ ಜಗತ್ತಿನ, ಅಂದರೆ ನಮಗೆ ಕಾಣದೇ ಇರತಕ್ಕಂಥ ಜಗತ್ತಿನ
ಆ, ಮನುಷ್ಯರ ಲೋಕಗಳು, ಆ ಲೋಕಗಳಲ್ಲಿರ್ತಕ್ಕಂಥ ನೋವು, ಆ ಲೋಕಗಳಲ್ಲಿರ್ತಕ್ಕಂಥ ಹಸಿವು, ಆ ಲೋಕಗಳಲ್ಲಿರ್ತಕ್ಕಂಥ ಅವಮಾನ, ಆ ಲೋಕಗಳಲ್ಲಿರ್ತಕ್ಕಂಥ ಬಡತನ, ಇವುಗಳ ನಡುವೆ ಕವಿ ತಾನೇ ಓಡಾಡ್ತಾ ಅಲ್ಲಿರ್ತಕ್ಕಂಥ ಭೀಕರತೆಯನ್ನು, ಅಮಾನವೀಯತೆಯನ್ನು, ಕ್ರೌರ್ಯವನ್ನು ಕಂಡು ಒಂದು ರೀತಿ ನನ್ನ ಕಾವ್ಯ ಇವುಗಳಿಗೆ ಒಂದು ರೀತಿ ಧನಿಯಾಗಬೇಕು ಅಂತ ಬರಿತಾ ಹೋಗ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಆದರೆ ಅವರು ಒಂದೊಂದು ಕಣ್ಣೊಳಗು 100 ಕತ್ತಲ ಹುತ್ತ, ಯಾರೋದೋ ಕೈ ಇನ್ನಾರೋದೋ ಕೊರಳ ಸುತ್ತ. ಸೊ ಹೀಗೆ ಅಗೋಚರವಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಜನಗಳ ಬಗ್ಗೆ, ಲೋಕಗಳ ಬಗ್ಗೆ ಅವರು ಮಾತಾಡ್ತಾ ಹೋಗ್ತಾರೆ ಅನ್ನೋದನ್ನು ಗಮನಿಸು. ಅಂದರೆ ಇಲ್ಲಿ ಮೊದಲಿಗೆ ಅವರ ಕಾವ್ಯದ ಒಂದು ಇದು ಏನು ರಿದಮ್ಮು, ಒಂದು ರೀತಿಯ ಆವೇಶ, ಒಂದು ರೀತಿಯ ನಿರಾಶೆ, ಹತಾಶೆ, ಮತ್ತು ವ್ಯವಸ್ಥೆ ಏಕೆ ಹೀಗಿದೆ ಅಂತಕ್ಕಂಥ, ಮತ್ತು ಇಂಥ ವ್ಯವಸ್ಥೆ ಒಳಗಡೆ ನನ್ನ ಕವಿತೆ ಕಾವ್ಯ ಅಂತಕ್ಕಂಥದ್ದು ಏನು ಅದು ಹಸಿದವರ ಅಥವಾ ಕಾಲಿಗೆ ಚಪ್ಪಲಿ ಇಲ್ಲದೆ ಇರ್ತಕ್ಕಂಥವರ ಕಾಲಿಗೆ ಚಪ್ಪಲಿ ಆಗಬೇಕು ಅಂತಕ್ಕಂಥ, ಅಥವಾ ಅಲ್ಲೆಲ್ಲೋ ಅಳ್ತಾ ಇರ್ತಕ್ಕಂಥ ಹೆಣ್ಣಿನ ಅಳಲಿಗೆ ದನಿಯಾಗಬೇಕು ಅಂತಕ್ಕಂಥ. ಸೊ ಈ ಥರದ ಉದ್ದೇಶಗಳಿಂದ ಹೊರಟರು ಕೂಡ ಇಲ್ಲೆಲ್ಲೂ ಕೂಡ ಕೇವಲ ಅದು ಅಜೆಂಡಗಳಿಗಾಗಿ ಬರೆದ ಅಥವಾ ಸರಳವಾದ ಬಂಡಾಯದ ಘೋಷಣೆಗಳಲ್ಲಿ ಕವಿತೆಯನ್ನು ಒಂದು ರೀತಿ ಬಟ್ಟಿ ಇಳಿಸಿರತಕ್ಕಂಥ ಒಂದು ಸಾಧ್ಯತೆ ಇಲ್ಲದೆ, ಇವೆಲ್ಲವೂ ಕೂಡ ಕವಿ ಸ್ವತಃ ತಾನು ನಡೆದಾಡಿ ಅವುಗಳನ್ನು ಕಂಡು ತಾನು ಮತ್ತು ತನ್ನ ಕವಿತೆ ಹೆಚ್ಚು ಸಮಕಾಲೀನ ದುಃಖಗಳು, ವಿಷಾದ ಇವುಗಳನ್ನೇ ಕಾವ್ಯದ ಸರಕನ್ನಾಗಿ ಮಾಡಿಕೊಂಡು ಕಾವ್ಯದ ಅರ್ಥ ಮತ್ತು ಕಾವ್ಯದ ತತ್ವವನ್ನು ಕಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಆದರೆ ಮಾತು ನಂಬಿಕೆಯನ್ನು ಕಳ್ಕೊಳ್ತಾ ಇರೋ ಸಂದರ್ಭದಲ್ಲಿ ಮಾತನ್ನು ನಂಬಿ ಮತ್ತು ನಮ್ಮ ಇಂದು, ನಮ್ಮ ಇವತ್ತು ಏನು ಒಂದು ರೀತಿ ಸಂಕಟಗಳಲ್ಲಿ ಮತ್ತು ದಮನಗಳಲ್ಲಿ, ಕ್ರೌರ್ಯಗಳಲ್ಲಿ, ಅದು ಸರ್ಕಾರ ಇರ್ಬೋದು, ಪ್ರಭುತ್ವ ಇರ್ಬೋದು, ಅಥವಾ ಬೇರೆ ಬೇರೆ ಸಾಮಾಜಿಕ ಶಕ್ತಿಗಳಿರ್ಬೋದು, ಇವುಗಳ ನಡುವೆ ಒಂದು ರೀತಿ ಬದುಕೆ ನಜ್ಜಿ ಹೋಗಿರ್ತಕ್ಕಂಥವ್ರ ಮತ್ತು ಈ ಅಗೋಚರ ಜಗತ್ತೇನಿದೆ, ಅಲ್ಲಿ ಕಾರ್ಮಿಕರು ಇರ್ಬೋದು, ಹೆಣ್ಣು ಇರ್ಬೋದು, ಯಾವುದೇ ಶೋಷಿತ ಸಮುದಾಯ ಇರ್ಬೋದು, ಈ ಅಗೋಚರ ಜಗತ್ತನ್ನು ಒಂದು ರೀತಿ ಈ ಥರದ ವಿಷಮತೆಗಳಿಗೆ ತಳ್ತಾ ಇರ್ತಕ್ಕಂಥ, ಅಸಹಾಯಕರನ್ನಾಗಿ ಮಾಡ್ತಾ ಇರ್ತಕ್ಕಂಥ, ಅನಿಶ್ಚಿತೆಗೆ, ಅನ್ಸರ್ಟನಿಟಿಗೆ ದೂಡ್ತಾ ಇರ್ತಕ್ಕಂಥ ಈ ಭೀಕರತೆ ಇದೆಯಲ್ಲ, ಈ ಭೀಕರ ಸನ್ನಿವೇಶಗಳಿಂದ ನಡುವೆ ಇವರ ಕಾವ್ಯ ಒಂದು ರೀತಿ ಎದ್ದು ಬರ್ತಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅಂದರೆ ತನ್ನ ಕಾಲವನ್ನು ಜೀವಿಸುವ ಮತ್ತು ತನ್ನ ಕಾಲವನ್ನು ಸಮಕಾಲೀನತೆಯನ್ನು ತನ್ನ ಸೃಜನಶೀಲತೆಗೆ ಬಳಸ್ಕೊಳ್ತಾನೆ ಕಾವ್ಯವನ್ನು ಕಟ್ಟುವಂಥ ದಾರಿ ಇವರದಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂದರೆ ಇವೆಲ್ಲವೂ ಕೂಡ ಒಂದು ಆರಾಮ ಕುರ್ಚಿಯಲ್ಲಿ ಕುಳಿತು ಕ್ರಾಂತಿಕಾರಕವಾದ ಬದಲಾವಣೆಗೆ ಆಶಿಸಿ ಬರೆದಂಥ ಕವಿತೆಗಳಾಗದೇ ಎಲ್ಲಿ ಕತ್ತಲಿದೆಯೋ, ಎಲ್ಲಿ ಕ್ರೌರ್ಯ ಇದೆಯೋ, ಎಲ್ಲಿ ಅಮಾನವೀಯತೆ ಇದೆಯೋ, ಎಲ್ಲಿ ಅನ್ಯಾಯ ಇದೆಯೋ ಅವೆಲ್ಲವನ್ನ ತಾನೇ ಸ್ವತಃ ಕಂಡು, ಕವಿ ಇಲ್ಲಿ ಕಾರ್ಯಕರ್ತನೂ ಹೌದು, ತಾನೇ ಸ್ವತಃ ಕಂಡು ಅವುಗಳನ್ನು ಕವಿತೆಯ ರೂಪಕಗಳನ್ನಾಗಿ, ಕಾವ್ಯ ಪ್ರತಿಭೆಗಳನ್ನಾಗಿ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂದರೆ ಕಾವ್ಯದ ಬದ್ಧತೆ ಏನು ಅಂದರೆ ಜನರ ನಡುವೆನೆ, ಬೀದಿಯಲ್ಲಿ ಇದ್ದುಕೊಂಡೆ ಒಂದು ರೀತಿಯ ಆ ಬದುಕಿನ ನಡುವೆ ಇದ್ದೇ ಕಾವ್ಯವನ್ನು ಬರೆದಂಥ, ಕಾವ್ಯವನ್ನು ಪ್ರತಿಕ್ರಿಯಾತ್ಮಕವಾಗಿ, ಪೊಲಿಟಿಕಲ್ ಆಗಿ ಪ್ರತಿಕ್ರಿಯಾತ್ಮಕವಾಗಿ ನೀಡ್ತಾ ಮತ್ತು ಆ ಕಾವ್ಯಕ್ಕೆ ಒಂದು ಬೇರೆಯಾದಂಥ ಒಂದು ಚಹರೆಯನ್ನು ಕೊಟ್ಟಂಥವ್ರು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಮೊದಲಿಗೆ ಅವರು ತಮ್ಮ ಅಕಾವ್ಯ ಶುರು ಮಾಡದೆ ನೆರುಡನ ಅಕಾವ್ಯ ಮತ್ತು ಅಕವಿ ಎನ್ನುವಂಥ ತತ್ವದಿಂದ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು.
ಅಂದರೆ ಇರಲಿ ನನಗಾಗಿ, ನಿಮ್ಮ ಹಾಡುಗಳಿಗೆ ನಾನು ಅಲ್ಲ ಅನ್ನೋ ಥರದ ಒಂದು ಸ್ಪಷ್ಟ ನಿಲುವಿನ ಜೊತೆ ಕವಿತೆಯನ್ನು ಶುರು ಮಾಡಿದಂಥ ಅವರು, ನನ್ನ ಕವಿತೆ ಅಂತಕ್ಕಂಥದ್ದು ಅಕಾವ್ಯವಾಗಿರುತ್ತೆ ಅಂತ ಹೇಳ್ತಾ, ಏನದು ಅಕಾವ್ಯ ಅನ್ನೋದನ್ನು ಅವರೇ ಸ್ಪಷ್ಟವಾಗಿ ಒಂದು ಆ ಕವಿತೆಯನ್ನು ಅಂದರೆ ಈಗಾಗಲೇ ಇರ್ತಕ್ಕಂಥ ಏನು ಕವಿ ಕಾವ್ಯ, ಕವಿ ಸಮಯಗಳು ಮತ್ತು ಈಗಾಗಲೇ ಕಾವ್ಯ ಅಂತ ನಾವು ಕಟ್ಟಿಕೊಂಡಿರ್ತಕ್ಕಂಥ ಒಂದು ನಿರ್ದಿಷ್ಟ ಮಾದರಿ ಏನಿತ್ತು ಅವುಗಳನ್ನ ಹೊಡಿತಾನೆ ಅವ್ರು ಅದನ್ನ ಒಂಥರ ಕಾವ್ಯದಲ್ಲಿ ಹೆಂಗೆ ಹೇಳ್ತಾರೆ, ನಿಮ್ಮ ಹಾಡುಗಳಲ್ಲಿ ಬಂಧಿಸಬೇಡಿ ನನ್ನ, ಹಾಡುಗಳಿರಲಿ ನನಗಾಗಿ, ನಾನಿರಲಾರೆ ಹಾಡುಗಳಿಗಾಗಿ ಅಂತ ಹೇಳ್ತಾ ತಮ್ಮದೇ ಆದಂಥ ಕಾವ್ಯದ ಒಂದು ಸಾಧ್ಯತೆಯನ್ನು ಕಟ್ತಾ ಹೋಗ್ತಾರೆ. ಅಂದರೆ ಕವಿ ಸಮಯಗಳನ್ನ ಒಡೆದಾಕ್ತಾನೆ. ಕವಿ ಸಮಯಗಳನ್ನ ಒಡೆದಾಕ್ತಂದ್ರೆ ನಿರಾಕರಿಸ್ತಿಲ್ಲ, ಅಂದರೆ ಅವುಗಳಿರ್ತಕ್ಕಂಥ ನಿಲುವುಗಳು ಏನು ಅನ್ನೋದನ್ನ ವಿಮರ್ಶೆಗೊಳಪಡಿಸ್ತಾ ತಮ್ಮ ಸೃಜನಶೀಲತೆಯನ್ನು ಬೇರೆ ದಿಕ್ಕಿನಲ್ಲಿ ಕಂಡುಕೊಳ್ಳುವಂಥದ್ದನ್ನು ಮಾತಾಡ್ತಾ ಹೋಗ್ತಾರೆ ಅಂತ ನಾವಿಲ್ಲಿ ಕಾವ್ಯದ ಒಳಗಡೆ ಮಾತಾಡ್ತಾರೆ ಅನ್ನೋದನ್ನು ನಾವಿಲ್ಲಿ ಅಂದರೆ ಖಚಿತವಾದ ನಿಲುವು ಅನ್ನೋದು ಅವರ ಕಾವ್ಯದಲ್ಲಿ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂದರೆ ಆರುವ ಹಕ್ಕಿ ಒಳೆವ ಚುಕ್ಕಿ, ನೆನಪ ಜೋಕಾಲಿ ಜೀಕಿ, ಭಾವದ ಜೋಳಿಗೆ ಬಿಕ್ಕಿ, ಅಳುವ ಕಂದನ ಹಸಿದ ಹೊಟ್ಟೆಗೆ ಅನ್ನ, ಬೇಸಿಗೆ ಕೊಂದು ಬೀಸಣಿಗೆ, ಎದೆಯೊಳಗೊಬ್ಬ ಮಾನವ ಸಿದ್ಧಾರ್ಥ. ಈ ಥರದ ಆವಾಗಲೇ ಹೇಳಿದಾಗೆ ಅವರ ಸಂವೇದನೆ ಈ ಥರದ ಮಾನವ ಹೃದಯವನ್ನು ಎಲ್ಲ ಕಡೆ ಹುಡುಕ್ತಾ ಹೋಗ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂದರೆ ಇವೆಲ್ಲ ಕವಿತೆಗಳು ನಾವು ಬಂಡಾಯ, ದಲಿತ ಬಂಡಾಯ ಕಾವ್ಯ ಮಾತಾಡ್ಬೇಕಾದ್ರೆ ಅಲ್ಲಿ ಹೆಚ್ಚು ಆವೇಶ ಮತ್ತು ಶೋಷಣೆಯನ್ನು ಕಂಡ ತಕ್ಷಣವೇ ಅಲ್ಲೊಂದು ರೀತಿ ಆಸ್ಫೋಟಗೊಳ್ಳುವಂಥ ಒಂದು ಗುಣ ಅಲ್ಲಿ ರಿಜಿಸ್ಟರ್ ಆಗಿಬಿಡುತ್ತೆ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಈ ಆವೇಶವನ್ನು ಒಂದು ಅನುದ್ವೇಗದಿಂದ ಮತ್ತು ವಿಷಾದಿಸ್ತ ಈ ವ್ಯವಸ್ಥೆಯಲ್ಲಿ ಹಿಂಗಿದೆ, ಕವಿ ಆದವನು ಇದ್ರ ನಡುವೆ ಪದ್ಯ ಬರ್ಕೊಂಡು ಇರಬೇಕಾ ಅಥವಾ ಯಾರ ಪರವಾಗಿರಬೇಕು ಅನ್ನೋದನ್ನು ಅದೊಂದು ರೀತಿ ಘೋಷಣೆ ರೂಪದಲ್ಲಿ ಹೇಳ್ದೇನೆ. ಸೊ ಆ ಹತಾಶೆ, ಆ ವಿಷಾದಗಳ ನಡುವೆ ಮತ್ತು ಆ ಎಲ್ಲ ಹಿಂಸೆಗಳ ನಡುವೆ ನಾಳೆಗಳಲ್ಲಿ ಒಂದು ದೊಡ್ಡ ಭರವಸೆನ ಇಟ್ಕೊಂಡು ಹೋಗ್ತಕ್ಕಂಥ ಒಂದು ಕಾವ್ಯದ ಮನೋಧರ್ಮವನ್ನು ಇವರ ಕವಿತೆಗಳಲ್ಲಿ ಕಾಣ್ತಾ ಹೋಗ್ಬೋದು. ಅಂದರೆ ಕವಿ ಅಂತಕ್ಕಂಥವನು ಅಥವಾ ಕವಿ ಆದವರು ನಾಳೆಗಳನ್ನು ತರಬೇಕು, ಭರವಸೆಗಳನ್ನ ಉಳಿಸ್ಬೇಕು, ನಂಬಿಕೆಗಳನ್ನು ಜನತೆಗೆ ಕೊಡಬೇಕು. ಎಲ್ಲವನ್ನ ಒಂದು ರೀತಿ ಬುಲ್ಡೋಸ್ ಮಾಡೋದ್ರಿಂದ ಕ್ರಾಂತಿ ಏನು ಆಗೋದಿಲ್ಲ, ಬದಲಾವಣೆ ಆಗೋದಿಲ್ಲ. ಜನತೆಗೆ ಭರವಸೆಯನ್ನು ಕೊಡಬೇಕು, ಜನತೆಗೆ ನಂಬಿಕೆಯನ್ನು ತಂದು ಕೊಡಬೇಕು. ಸೊ ಅಂಥದ್ದು ಜನತೆಯ ಕಾವ್ಯವಾಗುತ್ತೆ ಅನ್ನೋದನ್ನು ತಮ್ಮ ಕವಿತೆ ಒಳಗಡೆ ಹೇಳ್ತಾ ಹೋಗ್ತಾರೆ ಅಂತ ನಾವಿಲ್ಲಿ ಗಮನಿಸ್ಬೋದು. ಅಂದರೆ ಏನು ಬಂಧನಗಳಿದೆಯೋ, ಅದು ಬಂಧನ ಅಂದರೆ ಅದು ಸಾಮಾಜಿಕ ಬಂಧನ ಇರ್ಬೋದು, ರಾಜಕೀಯ ಬಂಧನ ಇರ್ಬೋದು, ಮತ್ತು ಅಗೋಚರವಾಗಿ ನಮ್ಮನ್ನು ನಾವೇ ಬಂಧನದಲ್ಲಿ ಇರ್ಬೋದು. ಇವತ್ತಿನ ಸಂದರ್ಭಗಳು ನೆನ್ಕೊಂಡ್ರೆ ಆ ಮಾತು ನಿಜ ಅನಿಸುತ್ತೆ. ಇಂಥ ಬಂಧನದ ಅದರಲ್ಲಿರ್ತಕ್ಕಂಥ ಹಕ್ಕಿಗಳಲ್ಲಿ ಸೊ ಆ ಥರದ ಆಸೆಯನ್ನು, ಅಗಾಧವಾದ ಭರವಸೆಯನ್ನು ಹುಟ್ಟಿಸುವ ಕಾರಣಕ್ಕಾಗಿ JP ಅವರ ಕಾವ್ಯ ಬೇರೆಲ್ಲ ಬಂಡಾಯದ ಮತ್ತು ಕಾವ್ಯಕ್ಕಿಂತಲೂ ಭಿನ್ನವಾದಂಥ ತಂದೆ ಆದಂಥ ಒಂದು ಸಾಧ್ಯತೆಯನ್ನು ನಮಗೆ ಕಟ್ಕೊಡ್ತಾ ಹೋಗುತ್ತೆ. ಜೀವಕ್ಕೆ ಒಂದು ತುತ್ತು ಪ್ರೀತಿ, ಒಂದು ಗುಟುಕು ನೀತಿ, ಗೂಡ ಕೊಟ್ಟಲೊಂದು ಮರ, ಜೊತೆ ಉಳಿಯಲು ಬಿಡಿ. ಈ ಥರದ ಒಂದು ಆಶಯಗಳನ್ನು ಇಟ್ಕೊಳ್ತಾ ಜೀವಪರವಾಗಿರ್ತಕ್ಕಂಥ ನೆಲೆಗಳನ್ನು ಶೋಧಿಸಿಕೊಳ್ಳುವಂಥ ಕೆಲಸವನ್ನು ಅವರ ಕವಿತೆ ಉದ್ದಕ್ಕೂ ಮಾಡ್ತಾ ಹೋಗ್ತಾರೆ ಅಂತ ನಾವಿಲ್ಲಿ ನೋಡುವ. ಅಂದರೆ ಬದುಕು ಉಳಿಯೋದಕ್ಕೆ ಬೇಕಾಗಿರ್ತಕ್ಕಂಥ ನಿಷ್ಠೆ, ಪ್ರೀತಿ, ನಂಬಿಕೆ ಇವುಗಳನ್ನು ಕವಿ ಇವ್ರ ಕಾವ್ಯದ ಒಳಗಡೆ ವಿಷಾದ ಮತ್ತು ಒಂದು ರೀತಿ ಭಗ್ನತೆ ತುಂಬ ಇದೆ. ಆದರೂ ಕೂಡ ಆ ಬದುಕುವ ನಂಬಿಕೆ, ನಿಷ್ಠೆ ಇವುಗಳನ್ನ
ಎಲ್ಲೂ ಕೂಡ ಇವರ ಕಾವ್ಯ ಜಗತ್ತು ಒಂದು ರೀತಿ ಬಿಟ್ಕೊಡೋದಿಲ್ಲ, ಅದನ್ನೇ ಧ್ಯಾನಿಸ್ತಾ ಹೋಗ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂದರೆ ಇಲ್ಲಿ ಯಾವುದನ್ನ ಪ್ರಭುತ್ವ ಇರ್ಬೋದು ಅಥವಾ ಪ್ರಭುತ್ವದ ಬೇರೆ ಬೇರೆ ವ್ಯವಸ್ಥೆಗಳಿರ್ಬೋದು, ಮನುಷ್ಯನನ್ನ ಒಂದು ರೀತಿ ಅಡ್ರೆಸ್ಲೆಸ್ ಆಗಿ ಯಾವುದು ಮಾಡುತ್ತೋ ಅಂತ ಎಲ್ಲ ಮನಸ್ಸುಗಳ ಒಳಗಡೆ, ಅಂದರೆ ಹಾಗೆ ಬಂದಿಯಾಗಿರ್ತಕ್ಕಂಥ, ಅಗೋಚರವಾಗಿ ಬಂದಿಯಾಗಿರ್ತಕ್ಕಂಥ ಎಲ್ಲ ಮನಸ್ಸಿನ ಒಳಗಡೆ ಇವರ ಕಾವ್ಯ ಒಂದು ಭರವಸೆಯನ್ನು ಬಿತ್ತುತ್ತೆ. ಮತ್ತು ಅಲ್ಲಿ ಒಂದು ಬದಲಾವಣೆಯ ನಂಬಿಕೆಯ ಸಾಧ್ಯತೆಯನ್ನು ಕಟ್ಕೊಡ್ತಾ ಹೋಗ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನಾನು ಮೊದಲೇ ಹೇಳಿದಾಗೆ ಇವರು ಕಾವ್ಯದ ಒಳಗಡೆ ಕಪ್ಪು ಮನಸ್ಸಿನ ಕಪ್ಪು ಮನುಷ್ಯರ ಹಾಡುಗಳಿದೆ, ಅಥವಾ ಅಲ್ಲೆಲ್ಲೋ ಹೂ ಮಾರುವ ಹುಡುಗಿಯ ಹಾಡಿದೆ, ಇದ್ದಲಿನ ಬಗ್ಗೆ ಒಂದು ಪಾಡ್ದನ ಅಂತ ಬರಿತಾ ಹೋಗ್ತಾರೆ. ಅಲ್ಲದೆ ಜಾಗತೀಕರಣದ ಸಂದರ್ಭದಲ್ಲಿ ಏನು ಈ ಬಂಡವಾಳಶಾಹಿಯ ವಿರೂಪಗಳು ನಮ್ಮನ್ನು ಹೇಗೆ ಅವು ವಿರೂಪಗೊಳಿಸ್ತಿವೆ, ನಮ್ಮನ್ನು ಹೇಗೆ ಅವು ಒಂದು ರೀತಿ ನಮ್ಮ ಬದುಕನ್ನು ಅನಿಶ್ಚಿತತೆಗೆ ದೂಡ್ತಿವೆ, ಇವೆಲ್ಲವನ್ನು ಕೂಡ ಇವರ ಕಾವ್ಯ ಕಟ್ಕೊಡ್ತಾ ಹೋಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಅಂದರೆ ಅದರ ಜೊತೆಗೆ ಇಲ್ಲೊಂದು ಹೆಣ್ಣು ಧ್ವನಿಯ ಒಳಗಡೆನೆ, ಹೆಣ್ಣು ಧ್ವನಿಯ ಒಂದು ಬಹಳ ದೊಡ್ಡ ದಾರಿ ಕೂಡ ಇವರ ಕಾವ್ಯದಲ್ಲಿ ಕಾಣಿಸ್ತಾ ಹೋಗ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಇವರು ಅಂದರೆ ಈ ಸಮಾಜ ಒಂದು ರೀತಿ ಅನಿಮಿಕ್ ಆಗಿದೆ. ಕವಿಯ ಭಾಷೆಯಲ್ಲಿ ಹೇಳೋದಾದರೆ ಒಂದು ರೀತಿ ಅಸ್ತಮ ಪೀಡಿತ ಹಗಲಿನ ಬೆನ್ನಿಗೆ ಬಿದ್ದವರು JP ಅವರು. ಹಂಗಾಗಿ ಅಂಥ ಅಸ್ತಮ ಪೀಡಿತ ಸಮಾಜದ ನಡುವೆ ಅಲ್ಲಿನ ಭೀಕರವಾದಂಥ ವಾಸ್ತವಗಳನ್ನು ಎದುರಾಗ್ತಾ ಮತ್ತು ಅದು ಘಾಸಿಗೊಳಿಸಿರ್ತಕ್ಕಂಥ ಮತ್ತು ನಮ್ಮನ್ನು ಒಂದು ರೀತಿ ನಮ್ಮ ಹೃದಯಗಳನ್ನ ಗಾಯಗೊಳಿಸಿರ್ತಕ್ಕಂಥ ಆ ಎಲ್ಲ ಗಾಯಗಳ ನೋವು, ಕೀವು, ಅದರ ಕಲೆಗಳಿಂದ ಇವರ ಕಾವ್ಯ ಎಪ್ಪುಗಟ್ಟಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೀವಿ. ಅಂದರೆ ವಾಸ್ತವವನ್ನೇ ಎದುರಾಗ್ತಾನೆ ಪೊಲಿಟಿಕಲ್ ಅಂದರೆ ಒಂದು ರೀತಿ ನಮ್ಮ ಎಚ್ಚರ ಮತ್ತು ನಮ್ಮನ್ನು ಯಾರು ತುಳಿತಿದ್ದಾರೆ ಮತ್ತು ನಾವು ಏನಾಗ್ತಾ ಇದ್ದೀವಿ, ನಮ್ಮ ಬದುಕಿನ ಮೇಲೆ ನಡೀತಾ ಇರ್ತಕ್ಕಂಥ ಹಿಂಸೆಯ ಕಾಣುವ ನೆಲೆ ಬೇರೆ, ಕಾಣದೇ ಇರತಕ್ಕಂಥ ಇನ್ನೊಂದು ನೆಲೆ ಬೇರೆ, ಈ ಎಲ್ಲ ನೆಲೆಗಳನ್ನು ಎದುರಾಗ್ತಾ ಕವಿ ಹೆಚ್ಚು ಸಮಕಾಲೀನತೆಗೆ ಒಳಗಾಗ್ತಾ ನಮ್ಮ ಶೋಷಣೆಯ ಕೇಂದ್ರಗಳು ಯಾವುವು ಅನ್ನೋದನ್ನು ಒಂದು ರೀತಿ ತಣ್ಣಗೆ ವಿಷಾದದ ಧ್ವನಿಯಲ್ಲಿ ಮಂಡಿಸ್ತಾ ಹೋಗ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂದರೆ ಇವುಗಳನ್ನ ಹಳೆಯ ಕವಿ ಸಮಯಗಳ ಒಂದು ಒಡವೆಗೆ ಸಿಗಿಸ್ತೇನೆ ತನ್ನದೇ ಆದಂಥ ಕಾವ್ಯದ ದಾಟಿಯಲ್ಲಿ ತನ್ನ ಕಾಲವನ್ನು, ತನ್ನ ಕಾವ್ಯವನ್ನು ಜೀವಿಸ್ತಾ ಹೋಗ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂದರೆ ಅವರು ಎಂಥದ್ರ ನಡುವೆ ನಿಂತಿದ್ರು ಕೂಡ ಅಲ್ಲಿ ಒಂದು ದೊಡ್ಡ ಭರವಸೆಯನ್ನು ಪ್ರಕಟಿಸ್ತಾ ಹೋಗ್ತಾರೆ. ಆಸಿಕೋ ಹಗಲು, ಒದ್ದುಕೋ ಕತ್ತಲು, ಭರವಸೆ ಆತುಕೊಂಡು ನಿಂತುಕೋ. ಸೊ ಹೀಗೆ ಕವಿ ತಾನು ಕುಸಿದು ಹೋಗ್ತಾ ಇದ್ರು ಕೂಡ, ತಾನು ನಿಂತ ನೆಲವೇ ಕುಸಿತಾ ಇದ್ರು ಕೂಡ ಅಲ್ಲಿ ಭರವಸೆಯನ್ನು, ನಂಬಿಕೆಯನ್ನು ಕ್ರಿಯೇಟ್ ಮಾಡ್ತಾ ಹೋಗೋದ್ರಿಂದ ಈ ಕಾವ್ಯ ಉಳಿದೆಲ್ಲ ಬಂಡಾಯದ ಕಾವ್ಯಕ್ಕಿಂತಲೂ ಬಹಳ ಭಿನ್ನವಾಗಿ ನಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಮತ್ತು ತುಂಬ ಬೇರೆ ಬೇರೆ ವ್ಯಾಪಕವಾದ ಒಂದು ಹಿನ್ನೆಲೆಗಳಿಂದ ಈ ಕಾವ್ಯ ತುಂಬ ಸರಳವಾಗಿಲ್ಲ. ಬಂಡಾಯ ಕಾವ್ಯ ಅಂದರೆ ಒಂದು ನಿರ್ದಿಷ್ಟವಾದ ಉದ್ದೇಶ ಇಟ್ಕೊಂಡು ನಿರ್ದಿಷ್ಟವಾದ ಅಜೆಂಡಾಗಳಿಗೆ, ಘೋಷಣೆಗಳಿಗೆ, ಖಡ್ಗವಾಗಲಿ ಕಾವ್ಯ, ಜನರ ನೋವಿಗೆ ಮಿಡಿಯುವ ಪ್ರಾಣ ಮಿತ್ರ ಅಂತ ಅದನ್ನು ಕೇವಲ ಇವರು ಸರಳೀಕರಿಸಿ ಒಂದು ನಿರ್ದಿಷ್ಟವಾದ ತಾತ್ವಿಕ ಚೌಕಟ್ಟಿಗೆ ಒಳಪಡಿಸ್ತೇನೆ ಸ್ವತಃ ಕವಿಯಾಗಿ, ಹೋರಾಟಗಾರರಿಗೆ, ಕಾರ್ಯಕರ್ತರಾಗಿ ತಾವು ಕಂಡುಂಡ ತಾವೇ ನುಂಗಿದಂಥ ಬೆಂಕಿ ಕಾವಿನಲ್ಲಿ ತಮ್ಮ ಕಾವ್ಯವನ್ನು ಪ್ರಕಟಪಡಿಸ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂದರೆ ಇವರು ಕಾವ್ಯದ ಜಗತ್ತಿನ ಒಳಗಡೆ ಹಕ್ಕುಗಳು ಇಲ್ಲದೆ ಇರತಕ್ಕಂಥ ಮತ್ತು ಒಂದು ನೇಷನ್ಸ್ ಒಳಗಡೆ ರಾಷ್ಟ್ರ ಪ್ರಭುತ್ವದಡಿ ಒಂದು ರೀತಿ ಅಲ್ಲಿನ ರಾಷ್ಟ್ರದ ಜನರೇ ಒಂದು ರೀತಿ ಅವಮಾನಕ್ಕೆ, ಅನ್ಯಾಯಕ್ಕೆ ಒಳಗಾಗ್ತಾ ಇರ್ತಕ್ಕಂಥ, ಅಂದರೆ ಪ್ರಭುತ್ವ ಪ್ರೇರಿತ ಹಿಂಸೆಗೆ, ಆ ಹಿಂಸೆ ಅಂತಕ್ಕಂಥದ್ದನ್ನು ನಾವು ಮೂರ್ತವಾಗಿ ಹೇಳಲ್ಲ, ಅಮೂರ್ತವಾಗಿ ನಮ್ಮ ಹಕ್ಕುಗಳ ದಮನ ಇರ್ಬೋದು, ಇನ್ನೆಲ್ಲೋ ಹೆಣ್ಣಿನ ಮೇಲೆ ಆಗ್ತಾ ಇರ್ತಕ್ಕಂಥ ಬೇರೆ ಹಿಂಸೆ ಇರ್ಬೋದು,
ಅವೆಲ್ಲವನ್ನು ಕೂಡ, ಮತ್ತೆ ಅಲ್ಲೆಲ್ಲೋ ಆದಿವಾಸಿಗಳ ನೋವಿರ್ಬೋದು, ಮತ್ತೆ ಬಹುರಾಷ್ಟ್ರೀಯ ಕಂಪನಿಗಳ ಒಂದು ಹುನ್ನಾರ ಇರ್ಬೋದು, ಆ ಹುನ್ನಾರದಲ್ಲಿ ಜನನಾಯಕರನ್ನ ಹತ್ಯೆ ಮಾಡುವ ಕುಕೃತ್ಯಗಳದು, ಇವೆಲ್ಲವೂ ಇವರ ಕವಿತೆಯ ಜಗತ್ತಿನ ಒಳಗಡೆ ಕಾಣಿಸ್ಕೊಳ್ತಾ ಹೋಗ್ತವೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಜೊತೆಗೆ ಇವರ ಕಾವ್ಯದ ಒಳಗಡೆ ಶುನಶೇಪ ಬರ್ತಾನೆ, ಏಕಲವ್ಯ ಬರ್ತಾರೆ. ಇವರೆಲ್ಲ ಅಂದರೆ ಒಬ್ಬ ಬಂಡಾಯದ ಕವಿ ಅಥವಾ ಒಂದು ಮಾರ್ಕ್ಸಿಸ್ಟ್ ಅಂತಕ್ಕಂಥವ್ರು ಪುರಾಣಗಳನ್ನು ಮತ್ತು ಜನಲೋಕದ ಸ್ಮೃತಿ ಪರಂಪರೆಯನ್ನು ಮುಟ್ಲೇಬಾರ್ದು ಅನ್ನುವಂಥ ಏನಿದೆ ನಿಲುವುಗಳನ್ನ ಬ್ರೇಕ್ ಮಾಡ್ತಾ ಜನಮಾನಸದ ಒಳಗಡೆ ಇರ್ತಕ್ಕಂಥ ಪುರಾಣ ಪ್ರತಿಮೆಗಳನ್ನು ಕೂಡ ತಂದು, ಅಂದರೆ ಅವುಗಳಿಗೆ ಒಂದು ರೀತಿಯ ಸಮಕಾಲೀನ ಸಂದರ್ಭದ ವಾಯ್ಸನ್ನು ಕೊಡ್ತಾ ಅಂದಾಗಿರೋ ಹಿಂಸೆ ಅವಮಾನ ಇಂದೂ ಆಗ್ತದೆ. ಹೀಗಾಗಿ ಇವತ್ತಿಗೆ ಎಲ್ಲರೂ ಶುನಶೇಪರೇ, ಎಲ್ಲರೂ ಏಕಲವ್ಯರೇ ಅನ್ನುವಂಥದ್ದನ್ನು ಮನಗಾಣಿಸ್ತಾ ಹೋಗ್ತಾರೆ. ಅಂದರೆ ಇವರ ಕಾವ್ಯ ಕೇವಲ ಒಂದು ಪೊಲಿಟಿಕಲ್ ಆದಂಥ ಅಜೆಂಡಾದ ಅಥವಾ ಪೊಲಿಟಿಕಲ್ ಥಿಂಕಿಂಗ್ಸ್ನ ಒಳಗಡೆ ನಿಂತು ಬಿಡೋದಿಲ್ಲ. ಜನಮಾನಸದೊಳಗಡೆ ಇರ್ತಕ್ಕಂಥ ಸಾಂಸ್ಕೃತಿಕ ಏನು ಪುಟಿಯುವಂತೆ ಮಾಡುವ ಸ್ಮೃತಿ ಪರಂಪರೆ ಒಳಗಡಿನ ಅಂಶಗಳನ್ನು ತಂದು ಕೂಡ ಕಾವ್ಯವನ್ನು ಗಟ್ಟಿಗೊಳಿಸ್ತಾ ಕಾವ್ಯ ಜನತೆಯ ಕಾವ್ಯ ಆಗಬೇಕು ಅನ್ನುವಂಥ ಬಹಳ ದೊಡ್ಡ ಇರಾದೆ ಇವರ ಕಾವ್ಯದುದ್ದಕ್ಕೂ ಕಾಣಿಸ್ಕೊಳ್ತಾ ಹೋಗ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂದರೆ ಒಟ್ಟು 80s ಇವತ್ತಿನವರೆಗೂ ಏನು ಈ ಸಮಾಜ ಯಾವ್ಯಾವ ಥರದ ಅವ್ಯವಸ್ಥೆಗೆ ಸಿಕ್ಕಾಕೊಂಡಿದೆ, ದಮನಕ್ಕೆ ಸಿಕ್ಕಾಕೊಂಡಿದೆ, ದಮನದ ಬೇರೆ ಬೇರೆ ಸ್ತರಗಳಿದೆ, ಅವೆಲ್ಲವನ್ನು ಕೂಡ ಇವರು ಕಾವ್ಯದ ಒಳಗಡೆ ಒಂದು ಕಾವ್ಯ ರೂಪಕದಲ್ಲಿ ಹೇಳ್ತಾ ಹೋಗ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸುವ. ಅಂದರೆ ಕವಿಯೊಬ್ಬ ತನ್ನ ಕಾಲದ ಹಿಂಸೆಯ ಒಳ ಮತ್ತು ಹೊರಗುಗಳನ್ನು ಮಾತಾಡಬೇಕು, ಮತ್ತು ಪ್ರಭುತ್ವದ ಹಿಂಸೆ ಮತ್ತು ಪ್ರಭುತ್ವ ಎಲ್ಲಿ ಉಸಿರುಗಟ್ಟಿಸುತ್ತೆ ಅವುಗಳನ್ನ ಮಾತಾಡಬೇಕು, ಮತ್ತು ತನ್ನ ಕಾಲವನ್ನು ಎದುರಾಗಬೇಕು ಅನ್ನುವಂಥ ಏನು ವಿಚಾರಗಳಿವೆ ಆ ವಿಚಾರಗಳು ಇವರ ಕಾವ್ಯದ ಒಳಗೆ ಬಹಳ ದಟ್ಟವಾಗಿ ಕಾವ್ಯ ಪ್ರತಿಮೆಗಳಾಗಿ ಹರಡ್ಕೊಳ್ತಾ ಹೋಗ್ತವೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂದರೆ ಹಿಂಸೆ ಮತ್ತು ಕ್ರೌರ್ಯ ಇವುಗಳು ಹೊಸ ಕಾಲದಲ್ಲಿ, ತನ್ನ ಕಾಲದಲ್ಲಿ ಹೇಗೆ ಅವು ಬೇರೆ ಬೇರೆ ಥರದಲ್ಲಿ ಚಾಚಿಕೊಳ್ತಿವೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಅದಕ್ಕೆ ಅವರು ಏಕಲವ್ಯನ ಪ್ರತಿಮೆನ ಮತ್ತು ಶುನಶೇಪ ಪ್ರತಿಮೆಗಳನ್ನು ತರ್ತಾ ಹೋಗ್ತಾರೆ. ಎಬ್ಬೆರಳು ಬಲಿಬೇಡುವ ತೆವಲಿನೆದರು ಎಬ್ಬುಲಿ ಕವಿಯಾಗಬೇಕು ಮಗುವೆ. ಅಂದರೆ ಸ್ವತಃ ಕವಿಯೇ ಇಲ್ಲಿ ಯೋಧನ ಥರ ಇದೆ. ಯೋಧ ಆದರೂ ಕೂಡ ಅಲ್ಲಿ ಹಿಂಸೆಯನ್ನು, ಯುದ್ಧವನ್ನು ಒಂದು ರೀತಿ ನೆಚ್ಚುವ ಯೋಧ ಅಥವಾ ಎಬ್ಬುಲಿ ಥರದ ಮನಸ್ಥಿತಿ ಇಲ್ಲ. ಅದೆಲ್ಲವೂ ಕೂಡ ಮನುಷ್ಯ ಪ್ರೇಮವನ್ನು ಒಂದು ರೀತಿ ವಾಪಸ್ ತರುವಂಥ, ಮನುಷ್ಯ ತನ್ನವನ್ನು ಜೀವಪರತೆಯನ್ನು ಒತ್ತಿಡುವಂಥ ಮತ್ತು ಯುದ್ಧ ವಿರೋಧಿಯಾದ ಆತ ನಿಲುವನ್ನು ಪ್ರಕಟಿಸಿರುವಂಥ ಯೋಧನ ಥರದ ಒಂದು ಕಾವ್ಯ ಮತ್ತು ಕವಿ ಇಲ್ಲಿ ಕಾಣಿಸ್ಕೊಳ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಅಂದರೆ ಇಲ್ಲಿ ಕಾವ್ಯದ ಸೌಂದರ್ಯ, ಕಾವ್ಯದ ವಿಚಾರ ಅಂತಕ್ಕಂಥದ್ದು ಈಗಾಗಲೇ ರೂಢಿಗತವಾಗಿರ್ತಕ್ಕಂಥ ಕಾವ್ಯ ಮೀಮಾಂಸೆ, ಅದರ ಸೌಂದರ್ಯ ಮತ್ತು ಅದರ ಮಿತಿಗಳೇನಿದೆ ಅವುಗಳ ಆಚೆಗೆ, ಅದಕ್ಕೆ ಇವರು ಅದು ನನ್ನದೇ ಹಾಡು ಅಂತ ಹೇಳುವಂಥದ್ದು, ಅವುಗಳ ಆಚೆಗೆ ತಾನೇ ನುಂಗಿದ್ದ ಬೆಂಕಿಯ ಕಿಡಿಗಳಾಗಿ ಅವರು ತಮ್ಮ ಕಾವ್ಯವನ್ನು ಪ್ರಕಟಿಸ್ತಾ ಹೋಗ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಅಂದರೆ ಇವರ ಕಾವ್ಯದ ಧೋರಣೆ ಒಂದು ರೀತಿ ಬಹಳ ವಿಶಾಲವಾಗ್ತಾ, ಬಹಳ ಅದಕ್ಕೊಂದು ದೊಡ್ಡ ಕ್ಯಾನ್ವಾಸ್ ಸಿಗ್ತಾ, ಅದು ಈ ದೇಶದ ನೆಲ, ಜಲ, ಜನಜೀವನದ ಜೈವಿಕ ನೆಲೆಗಳ ಜೊತೆ ಒಂದು ರೀತಿ ಅದು ತನ್ನ ಸಂಬಂಧವನ್ನು ಸ್ಥಾಪಿಸ್ಕೊಳ್ತಾ ಹೋಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಬಹಳ ಮುಖ್ಯವಾಗಿ ಒಂದು ತಾತ್ವಿಕತೆಗೆ ಏನಿರುತ್ತೆ ಅಂದರೆ ಎಲ್ಲವನ್ನು ನಾನು ಕಂಡಿದ್ದೀನಿ, ಎಲ್ಲವೂ ಹೀಗಿರಬೇಕು ಅನ್ನುವಂಥ ಒಂದು ಬೌದ್ಧಿಕ ಯಜಮಾನಿಕೆ ಇರುತ್ತೆ. ಆದರೆ JP ಕಾವ್ಯದಲ್ಲಿ ಆ ಥರದ ಯಾವುದೇ ರೀತಿ ಯಜಮಾನಿಕೆ ಇರುತ್ತೆ. ಸ್ವತಃ ಕವಿ ಇಲ್ಲಿ ತಾನು ತನ್ನ ಸಮುದಾಯ, ಆ ಸಮುದಾಯಗಳ ಸಂಕಷ್ಟಗಳು ಇವುಗಳ ನಡುವೆನೇ ಬಂದು ಆ ಸಮುದಾಯಗಳನ್ನು ಒಂದು ರೀತಿ ನಾನು ಹೇಳ್ತೀನಿ ನೀವು ಕೇಳಿ ಅಂತಕ್ಕಂಥ ದಾಟಿಯಲ್ಲಿ ಹೇಳ್ತೇನೆ, ಅವುಗಳ ಜೊತೆ ಒಂದು ಜೈವಿಕ ಸಂಬಂಧವನ್ನು ಸ್ಥಾಪಿಸ್ಕೊಳ್ತೇನೆ. ಇವರ ಕಾವ್ಯ ಒಂದು ರೀತಿ ಜನತೆಯ, ಸಮುದಾಯಗಳ ಕಾವ್ಯವಾಗಿ ಜನತೆಯ ಸಂಕಷ್ಟಗಳನ್ನು ಸರಿಯಾಗಿ ದಾಟಿಸುವ, ಅರ್ಥ ಮಾಡಿಕೊಳ್ಳುವ ಮಾನವ ಹೃದಯದ ಕಾವ್ಯವಾಗಿ ನಮಗಿಲ್ಲಿ ಕಂಡುಬರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾಗಿ ಇವರ ಕಾವ್ಯದ ಒಳಗಡೆ ಕಾಣಿಸ್ಕೊಳ್ತಾ ಇರ್ತಕ್ಕಂಥ ಪಾತ್ರಗಳಿರ್ಬೋದು, ಕಪ್ಪು ಹುಡುಗ ಇರ್ಬೋದು, ರೈತ ಇರ್ಬೋದು,
ಅಥವಾ ಆ ಹೂ ಮಾರುವ ಹುಡುಗಿ ಇರ್ಬೋದು, ಆ ಇದ್ದಿಲಿನ ಬಗ್ಗೆ ಒಂದು ಪಾಡ್ದನ ಅಂತ ಬರಿತಾ ಹೋಗ್ತಾರೆ. ಅಲ್ಲಿ ಇದ್ದಿಲು ಅಂದ್ರೆ ಅದು ಕಪ್ಪು, ಆ ಕಪ್ಪನ್ನ ನಿರ್ಲಕ್ಷ್ಯದಿಂದ ನೋಡುವ ಅದೇ ಬಾಂಬ್ ಆಗಿ ಸ್ಫೋಟ ಆಗುತ್ತೆ ಅನ್ನುವಂಥ ಒಂದು ಪರಿಣಾಮಕಾರಿಯಾಗುವಂಥ ವಿಚಾರವನ್ನು ಕೂಡ ಅಲ್ಲಿ ಇದ್ದಿಲಿನ ಪಾಡ್ದನ ಅನ್ನುವಂಥ ಕಾವ್ಯದ ಒಳಗಡೆ ಒಂದು ರೀತಿ ಕಾವ್ಯ ದಾಟಿಯಲ್ಲಿ ಹೇಳ್ತಾ ಹೋಗ್ತಾರೆ ಅಂತ ನಾವಿಲ್ಲಿ ಗಮನಿಸ್ಬೋದು. ಅಂದರೆ ಬಹಳ ಮುಖ್ಯವಾಗಿ ಇಲ್ಲಿ ಕವಿಯ ಎದುರುಗಡೆ ಇರ್ತಕ್ಕಂಥ ವರ್ತಮಾನ ಹೇಗಿದೆ ಅಂದರೆ, ಹಸಿದು ಸತ್ತ ಬಾಣಂತಿ ಹಸಿ ಮೈವಾಸನೆ ಆದಿ ಮಧ್ಯೆ ಹುಟ್ಟಿದ ಹಸುಳೆ ಊಹಳು ವೇದನೆ ನೆಲದ ಪ್ರತಿಕಣ ಕೀತಗಾಯದ ಮೇಲೆ ಕೂತ ನೊಣಗಳ ಕುಸ್ತಿ ಕಣ. ಸೊ ಹೀಗೆ ಶುರುವಾಗ್ತಾ ಇವ್ರ ಕಾವ್ಯದ ಒಳಗಡೆ ಈ ಒಂದು ಲೋಕ ಒಂದು ರೀತಿ ಕಾಣಿಸ್ಕೊಳ್ತಾ ಹೋಗ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಅಂದರೆ ಕವಿ ಇಲ್ಲಿ ಅಂಥ ಜನಸಮುದಾಯದ ನಡುವೆ ಅಲ್ಲಿರ್ತಕ್ಕಂಥ ವೇದನೆಯನ್ನು ಅಗಣಿತ ಜನದ ನಡುವೆ ದಿನವಿಡೀ ಅಲೆವ ಈ ಅಲೆಮಾರಿಯಾಗಿ ಕವಿ ಅಲ್ಲಿ ಸಂಚಾರ ಅನ್ನೋಂಥದ್ದು ಒಂದು ಟೂರಿಸ್ಟ್ ನೆಲೆಯಲ್ಲ, ಸಂಚಾರ ಅಂತಕ್ಕಂಥದ್ದು ತಾನೇ ಆ ಸಮುದಾಯದ ಭಾಗವಾಗಿ ಅಲ್ಲಿ ಕಂಡಿರ್ತಕ್ಕಂಥ. ಆಮೇಲೆ ಇಲ್ಲಿಂದ ಇಥೋಪಿಯಾಗ ಹೋಗುವಂಥ ಮತ್ತು ಭಾರತ ಸ್ವತಂತ್ರ ಬಂದ ಮೇಲೂ ಕೂಡ ಭಾರತ ಅವಿಸಿಟ್ಟಿರ್ತಕ್ಕಂಥ ಭಾರತದ ಒಳಗೂ ಕೂಡ ಹಲವಾರು ಅಗೋಚರವಾಗಿ ಇಥೋಪಿಯಾಗಳಿವೆ. ಆ ಇಥೋಪಿಯಾಗಳು ಈ ಕವಿಯ ಕಣ್ಣಿಗೆ ಕಾಣಿಸ್ತಿದೆ. ಅಂದರೆ ಪ್ರಭುತ್ವ ಮತ್ತು ಸಮಾಜದ ಬಲಿಷ್ಠ ಪಟ್ಟಭದ್ರ ಶಕ್ತಿಗಳು ಹೇಗೆ ಜನತೆಯನ್ನು ಮುಖಹೀನ ಒಂದು ಸ್ಥಿತಿಗೆ ದೂಡಿವೆ. ಆ ಮುಖಹೀನ ಸ್ಥಿತಿಗೆ ದೂಡಿರ್ತಕ್ಕಂಥ ಹಿಂಸೆ ಮತ್ತು ಇದೆಲ್ಲವನ್ನ ನೋಡಿಕೊಂಡು ಒಂದು ರೀತಿ ಹಬ್ಬಿರ್ತಕ್ಕಂಥ ಒಂದು ನೀರವ ಮೌನ, ಇದನ್ನು ಸಹಿಸ್ಕೊಳ್ಳೋಕ್ಕಾಗ್ದೇ ಕವಿ ಅಲ್ಲೊಂದು ಸಾಕ್ಷಿ ಪ್ರಜ್ಞೆಯನ್ನು ಜಾಗೃತಗೊಳಿಸ್ಬೇಕು ಅಂದ್ಕೊಳ್ತು ಅಸಹಾಯಕನಾಗ್ತಾ ವಿಷಾದ ಪಡ್ತಾನೆ, ಅಲ್ಲೊಂದು ಸಾಕ್ಷಿ ಪ್ರಜ್ಞೆಯನ್ನು ಕಟ್ಕೊಳ್ತಾ. ಸೊ ಅದನ್ನೇ ಅವರು ತನ್ನ ಅಕಾವ್ಯ ಅಂತ ನೆರುಡನ ಥರದಲ್ಲಿ ಮಾತಾಡ್ತಾ ಹೋಗ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೇವೆ. ಅಂದರೆ ಮನುಷ್ಯನನ್ನು ಭ್ರಷ್ಟಗೊಳಿಸುವ ಮತ್ತು ಮನುಷ್ಯ ಸಮಾಜವನ್ನು ಭೀಕರತೆಗೆ ತಳ್ಳುವ ಇವೆಲ್ಲವನ್ನು ಕೂಡ ಆ ಕಾವ್ಯದ ಒಳಗಡೆ ಬರ್ತಾ ಹೋಗ್ತವೆ ಅನ್ನೋದನ್ನು ನಾವಿಲ್ಲಿ ಅವರ ಕಾವ್ಯದ ಒಳಗಡೆ ಗಮನಿಸ್ಬೋದು. ಅದರ ಜೊತೆಗೆ ಇಲ್ಲಿ ಮುನ್ನುಡಿಯಲ್ಲಿ ಗುರುತಿಸಿರುವ ಹಾಗೆ ಇವರ ಕವಿತೆಗಳಲ್ಲಿ ತನ್ನ ಪ್ರಿಯತಮಿಗೆ ರೊಮ್ಯಾಂಟಿಕ್ ಆಗಿ ನಿವೇದಿಸಿದ್ರು ಕೂಡ ಅಲ್ಲೆಲ್ಲ ಕೂಡ ಈ ಸೌಂದರ್ಯಾತ್ಮಕವಾಗಿರದೆ ಅಲ್ಲಿರ್ತಕ್ಕಂಥ ಸಮಾಜದಲ್ಲಿ ಇರ್ತಕ್ಕಂಥ ಕರಾಳತೆಗಳನ್ನು ಸೌಂದರ್ಯದ ಮೆಟಾಫಾರ್ ನೆಪದಲ್ಲಿ ಹೇಳ್ತಾನೆ, ಅಂದರೆ ರೂಪಕಗಳ ನೆಪದಲ್ಲಿ ಹೇಳ್ತಾನೆ. ಸೊ ಈ ಸಮಾಜ ಎಷ್ಟು ಭೀಕರವಾಗಿದೆ ಅನ್ನುವಂಥದ್ದನ್ನು ಅವರು ನಮಗೆ ಮನಗಾಣಿಸ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಅಂದರೆ ವಾಸ್ತವವನ್ನು ಅಂದರೆ ಇವ್ರ ಕವಿತೆ ಆ್ಯಕ್ಚುಲಿ ತುಂಬ ವಾಸ್ತವವಾದ ನೆಲದ ಕವಿತೆ ಆಗಿರೋದ್ರಿಂದ ಆ ವಾಸ್ತವತೆಯನ್ನು ತುಂಬ ವಿಷಾದ ಮತ್ತು ಅನುದ್ವೇಗದಿಂದ ಹೇಳ್ತಾ ಕಾವ್ಯಾತ್ಮಕಗೊಳಿಸ್ತಾ ನಮಗೆ ಈ ಸಮಾಜ ಯಾವ ಕಡೆಗೆ ಅದು ರೂಪಾಂತರಗೊಳ್ತಿದೆ, ಇಲ್ಲಿ ಏನಾಗ್ತಿದೆ ಅಂತಕ್ಕಂಥ ಎಚ್ಚರವನ್ನು ನಮಗೆ ಕಟ್ಕೊಡ್ತಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅದ್ರ ಜೊತೆಗೆ ನಮ್ಮ ಸ್ವಾತಂತ್ರ್ಯ ನಾವು ಪಡ್ಕೊಂಡ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಅದು ಯಾವ ಥರದಲ್ಲಿ ಇವತ್ತು ರೂಪಾಂತರಗೊಳ್ತಿದೆ, ಯಾವ ಥರ ಅದರ ಅರ್ಥಗಳು ಬದಲಾಗ್ತಿವೆ, ಅದರ ಅರ್ಥವನ್ನು ಯಾರ ಹತ್ರ ಅದರ ಅರ್ಥ ಬಂದಿಯಾಗಿದೆ, ಮತ್ತು ನಮ್ಮ ರಾಷ್ಟ್ರ ಅಂತಕ್ಕಂಥದ್ದು ಏನಾಗ್ತಿದೆ, ರಾಷ್ಟ್ರ ಪ್ರಭುತ್ವ ಅಂತಕ್ಕಂಥದ್ದು ಏನಾಗ್ತಿದೆ, ಯಾವ ಥರದ ಭಾವನೆ ನಮ್ಮನ್ನು ಲಾಕೌಟ್ ಮಾಡಲಾಗ್ತಿದೆ, ಇವೆಲ್ಲವನ್ನು ಕೂಡ ಆ್ಯಕ್ಚುಲಿ ತುಂಬ ಪ್ರಭುತ್ವವನ್ನು ಕ್ರಿಟಿಸೈಸ್ ಮೀನ್ಸ್ ಪ್ರಭುತ್ವದ ಸೃಷ್ಟಿರ್ತಕ್ಕಂಥ ಬಿಕ್ಕಟ್ಟುಗಳು ಮತ್ತು ಆ ಸಂಕಟಗಳು ಹರಡಿರ್ತಕ್ಕಂಥ ನಡುವೆ ಈ ಕಾವ್ಯ ಹೋಗ್ತಾ ನಮ್ಮನ್ನು ಒಂದು ರೀತಿ ಪೊಲಿಟಿಕಲ್ ಆಗಿ ಅವೇರ್ ಮಾಡ್ತಾ ಹೋಗ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂದರೆ ನಮ್ಮ ದೇಶ ಅಂತಕ್ಕಂಥದ್ದು ಅದಕ್ಕಿರ್ತಕ್ಕಂಥ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಅದು ಎಲ್ಲಿ ಬಂದಿಯಾಗಿದೆ, ಎಲ್ಲಿ ನಿಂತುಬಿಟ್ಟಿದೆ, ಇವೆಲ್ಲವನ್ನು ಕೂಡ ಅವರ ಕಾವ್ಯ ನಮಗೆ ಮನಗಣಿಸ್ತಾನೆ ಪೊಲಿಟಿಕಲ್ ಆಗಿ ನಮಗೆ ಎಜುಕೇಟ್ ಮಾಡುತ್ತೆ. ಅಂದರೆ ಈ ವ್ಯವಸ್ಥೆಯ ಏನು ರೂಪ ಹೇಗಿದೆ, ಇದರ ಕೇಂದ್ರ ಏನು, ಇದರ ಅಂಚು ಏನು, ಇವುಗಳ ನಡುವೆ ಇರ್ತಕ್ಕಂಥ ಕಂದ್ರ ಏನು,
ಇದ್ರ ನಡುವೆ ಸಿಕ್ಕಾಕೊಂಡಿರ್ತಕ್ಕಂಥ ಜನರ ನೋವು, ಜನರ ಬಾಧೆ, ಹಸಿವು, ಬಡತನ ಇವುಗಳನ್ನ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಡ್ತಾ ಯಾವ ಸೋಷಿಯಾಲಜಿಸ್ಟು ಕೂಡ ಇಷ್ಟು ಹೇಳಲಾಗಿರ್ತ ಯಾವ ಮಾನವಿಕಗಳು ಕೂಡ ಹೇಳಲಾಗಲಿಕ್ಕೆ ಆಗದೆ ಇರತಕ್ಕಂಥ ಸತ್ಯಗಳನ್ನು ಇವರ ಕಾವ್ಯ ನಮಗೆ ಓದುಗರಿಗೆ ಮನದಟ್ಟು ಮಾಡಿಕೊಡ್ತಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅದ್ರ ಜೊತೆಗೆ ಇವತ್ತು ಅದರಲ್ಲೂ ಕರೋನಾದ ಸಂದರ್ಭದಲ್ಲಿ ಸಾಮಾನ್ಯ ಜನರು ಮತ್ತು ದುಡ್ಡು ತಿನ್ನುವವರು ಅಂದಂದ್ರು ಏನಾದರೂ ಅನ್ನೋದನ್ನ ಇವತ್ತು ಕುತ್ಕೊಂಡು ಇವ್ರು ಕವಿತೆ ಓದ್ತಿದ್ರೆ ನಮ್ಮ ಕಣ್ಣೆದುರುಗಡೆ ಇರ್ತಕ್ಕಂಥ ವಾಸ್ತವವನ್ನು ಈಗ ಮೊದಲೇ ಹೇಳ್ಬಿಟ್ಟಿದ್ದಾರೆ ಅನ್ನುವಂಥ ಅನುಭವ ಕೂಡ ಓದುಗನಿಗೆ ಆಗ್ತಾ ಹೋಗ್ತದೆ. ಅಂದರೆ ಇವತ್ತು ಬಂಡವಾಳಶಾಹಿಗಳ ಕೈಯಲ್ಲಿ ಭಾರತ ಸಿಕ್ಕಿ ಇಡೀ ಸ್ವಾತಂತ್ರ್ಯ, ಇಡೀ ದೇಶದ ಅರ್ಥಗಳೇ ಹೇಗೆ ಜನತೆಯ ಬದುಕಿಗೆ ದಕ್ತನೆ ಅವೆಲ್ಲೋ ಒಂದು ಕಡೆ ಕೇಂದ್ರೀಕರಣ ಆಗ್ತಿದೆಯಲ್ಲ, ಆ ಥರದ ಏನು ಅಪಾಯದ ಸನ್ನಿವೇಶಗಳನ್ನು ಇವರ ಕಾವ್ಯ ನಮಗೆ ಮನದಟ್ಟು ಮಾಡಿಕೊಡ್ತದೆ ಅನ್ನೋದನ್ನು ಗಮನಿಸುವ. ಅಂದರೆ ಜನತೆಯ ಬದುಕಿನಲ್ಲಿ ವ್ಯಾಪಿಸ್ಕೊಂಡಿರ್ತಕ್ಕಂಥ ದುಃಖ ಏನಿದೆ, ಶೋಕ ಏನಿದೆ, ಆ ಶೋಕವನ್ನು ಒಂದು ರೀತಿ ಬದಲಾಯಿಸುವ, ಅಂದರೆ ಶ್ಲೋಕವಾಗುವ ಮಾತು ಹಳತು, ಈ ಭೂಮಿಗೆ ಶೋಕ ಶಸ್ತ್ರವಾಗುವ ಗಳಿಗೆ ಬಂದಿದೆ ಈಗ ಈ ಭೂಮಿಗೆ. ಇದು ಹಳೆಯ ಒಂದು ಅವರ ಎಡಪಂಥೀಯ ತಾತ್ವಿಕತೆ ಹಿನ್ನೆಲೆಯಲ್ಲಿ ಹೇಳಿದ್ರು ಕೂಡ ಇದು ಹೇಳುವ ಕ್ರಮದಲ್ಲಿ ಮತ್ತು ಕವಿತೆಯಾಗಿ ಮಂಡಿಸುವ ಕ್ರಮದಲ್ಲಿ ಇದು ಇವತ್ತು ಅವರ ಕಾವ್ಯವನ್ನು ಕೇಳುವ ಅಥವಾ ಓದುಗರಿಗೆ ಅದು ಇವತ್ತಿನ ನಿಜವಾಗಿ ಮತ್ತು ನಾವು ಹಾಗೆ ಒಂದು ರೀತಿ ಅರಿವಾಗಿ ಸ್ಫೋಟಗೊಳ್ಳಬೇಕು ಅನ್ನುವಂಥ ಸಾಧ್ಯತೆಯನ್ನು ಓದುಗರಲ್ಲಿ ಉಂಟು ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗಬೇಕು. ಮತ್ತು ನಮಗೆ ಮನುಷ್ಯರಾಗಿ ಬದುಕಲಿಕ್ಕೆ ಪ್ರೀತಿಗೆ ಯಾವುದೇ ಸರಹದ್ದುಗಳಿಲ್ಲ. ನಾವೀಗಾಗಲೇ ಒಂದು ಭೇದ ಪ್ರಕರಣದ ಸಮಾಜವನ್ನು ನಿರ್ಮಾಣ ಮಾಡ್ಕೊಬಿಟ್ಟಿದ್ವಿ. ಆದರೆ ಅದರ ಆಚೆಗೆ ಕವಿ ಪ್ರೀತಿಗೆ ಭೇದ ಇಲ್ಲ ಅಂತ ಹೇಳ್ತಾ, ಸೊ ಮನುಷ್ಯ ಪ್ರೀತಿಗೆ ಸರಹದ್ದುಗಳೇ ಅಂತ ಪ್ರಶ್ನಿಸ್ತಾ, ಬಾ ನಿಷ್ಕಳಂಕ ಸಮರ ಸತ್ಯಂ ವದಂ ಧರ್ಮಂ ಚರ ಅಂತ ಹೇಳ್ತಾ ನಮ್ಮೊಳಗಿನ ನಮ್ಮ ನಡುವೆ ಏರ್ಪಟ್ಟಿರ್ತಕ್ಕಂಥ ನಮ್ಮನ್ನು ಕಳಂಕಿತರನ್ನಾಗಿ ಮಾಡುವಂಥ ಈ ಗಡಿಗಳೇನಿವೆ ಅವೆಲ್ಲವನ್ನು ಕೂಡ, ಪ್ರೀತಿಗೆ ಅಡ್ಡ ಬರ್ತಕ್ಕಂಥ ಗಡಿಗಳಿವೆ, ಅವೆಲ್ಲವನ್ನು ಕೂಡ ಪ್ರಶ್ನಿಸ್ತಾ ಹೋಗ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತಾರೆ. ಅಂದರೆ ಇವರು ಕಾವ್ಯ ಒಂದು ರೀತಿ ನಿಗಿ ಕಾವ್ಯ ಆಗಸದೆತ್ತರ ಎತ್ತಿದ ಮಾನವತೆಯ ಪಂಜು ಅನ್ನುವ ಹಾಗೆ ಅದು ಇವತ್ತಿಗೆ ಬಹಳ ಇದು ಪರಿಣಾಮಕಾರಿಯಾಗಿ ನಮಗೆ ಅಪ್ಲೈ ಆಗ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂದರೆ ಹಾಗೆ ಅಂಥ ಭೀಕರತೆಗಳ ನಡುವೆ, ಅಂಥ ಸಾಮಾಜಿಕ ವ್ಯವಸ್ಥೆ ಮತ್ತು ದಮನದ ನಡುವೆ ಇವರ ಕಾವ್ಯ ಒಂದು ರೀತಿ ಅಷ್ಟು ಫೋರ್ಸ್ಫುಲಿ ಅರಿತಾ ಹೋಗ್ತಾ ನಮ್ಮಲ್ಲಿ ಈ ವ್ಯವಸ್ಥೆಯ ರೂಪಾಂತರಗಳು ಹೇಗಾಗ್ತಿವೆ, ಇಲ್ಲಿ ಸ್ವಾತಂತ್ರ್ಯ ಏನಾಗ್ತಿದೆ, ಇಲ್ಲಿ ದುಡಿಯುವವರು ಏನಾಗ್ತಾರೆ, ಇಲ್ಲಿ ಕಾರ್ಮಿಕರು ಏನಾಗ್ತಿದ್ದಾರೆ, ಇಲ್ಲಿ ಮಹಿಳೆಯರು ಏನಾಗ್ತಿದ್ದಾರೆ, ಒಟ್ಟಾರೆ ಈ ಎಲ್ಲ ದಮನಿತ ಸಮುದಾಯಗಳ ಒಂದು ನೋವೇನಿದೆ, ಸಂಘಟನೆ, ಅದನ್ನು ಬಹಳ ಪರಿಣಾಮಕಾರಿಯಾಗಿ ಪ್ರಬಲವಾಗಿ ಪ್ರತಿನಿಧಿಸುವಂಥ ಕಾವ್ಯ ಅಂತೇನಿದೆ ಅದು JP ಕಾವ್ಯ ಅನ್ನೋದನ್ನು ನಾವಿಲ್ಲಿ ಒಪ್ಕೊಳ್ಳೇ ಬೇಕಾಗ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಅದ್ರ ಜೊತೆಗೆ ನಾನು ಮೊದಲೇ ಹೇಳಿದಾಗೆ ಯಾವ ಅರ್ಥಶಾಸ್ತ್ರಜ್ಞರು, ಯಾವ ಇತಿಹಾಸ ತಜ್ಞರು, ಪ್ರವಾದಿಗಳು, ದೇವರುಗಳು ಕಾಣದೇ ಇರತಕ್ಕಂಥ ಅಗೋಚರ ಲೋಕಗಳು ಈ ಕವಿಯ ಕಣ್ಣಿಗೆ, ಈ ಅಗೋಚರ ಲೋಕದ ನೋವು, ವೇದನೆ ಎಲ್ಲವೂ ಕೂಡ ಈ ಕವಿಯ ಕಣ್ಣಿಗೆ ಕಾಣಿಸ್ತಾ ಹೋಗ್ತಾ. ಅಂದರೆ ಸಮಾಜಕ್ಕೆ ಕೇಡನ್ನು, ಜನತೆಗೆ ಕೇಡನ್ನು ಎಸಗುವಂತಹ, ಜನತೆಯನ್ನು ದುಃಖಕ್ಕೆ ದೂಡುವಂಥ, ಜನತೆಯನ್ನು ದಮನಕ್ಕೆ ದೂಡುವಂಥ ಎಲ್ಲ ಸಮಾಜದ ವಾಸ್ತವತೆ ಈ ಕವಿಯ ಕಣ್ಣಿಗೆ ಕಾಣಿಸ್ತಾ ಹೋಗ್ತದೆ. ಇದನ್ನು ಕಂಡು ಕವಿ ಉಸಿರುಗಟ್ಟಿ ಮತ್ತು ವಿಷಾದಿಸ್ತಾ ಇದರಾಚೆಗೂ ಕೂಡ ನಾಳೆಗಳನ್ನ ತರಬೇಕು ಅಂತ ಹೋಗುವಂಥದ್ದು ಇದೆಯಲ್ಲ, ಇದು ಇವರ ಕಾವ್ಯಕ್ಕೆ ಇರ್ತಕ್ಕಂಥ ಬಹಳ ದೊಡ್ಡ ನಂಬಿಕೆ ಮತ್ತು ನಾವೆಲ್ಲರೂ ಕೂಡ ಇವರ ಕಾವ್ಯವನ್ನು ಏಕೆ ಓದಬೇಕು ಅನ್ನೋದಕ್ಕೆ ಇರ್ತಕ್ಕಂಥ ಒಂದು ದೊಡ್ಡ ದಾರಿ ಅಂತ ಹೇಳ್ತಾ ಹೋಗ್ಬೋದು. ಅಂದರೆ ಅದ್ರ ಜೊತೆಗೆ ಇದು ಒಂದು ಬಗೆ, ಅಂದರೆ ಒಂದು ತಾತ್ವಿಕತೆಯಿಂದ ಕವಿತೆಯನ್ನು ಶುರು ಮಾಡಿ ಆ ತಾತ್ವಿಕತೆಯನ್ನು ತನ್ನ ಒಡನಾಟದ ನಡುವೆ ವಿಸ್ತರಿಸಿಕೊಳ್ಳುವಂಥ ಒಂದು ಬಗೆ. ಆದರೆ ಅದರಾಚೆಗೂ ಕೂಡ ಉಳಿದ ಎರಡು ಸಂಕಲನಗಳಲ್ಲಿ ಕವಿ ಅವುಗಳಿಂದ ಬಿಡಿಸ್ಕೊಳ್ತಾನೆ. ತಾನು ಹಿಂದೆ ಯಾವ ಉದ್ದೇಶ, ಯಾವ ಏನು ಚೌಕಟ್ಟುಗಳನ್ನ ಹಾಕ್ಕೊಂಡಿರೋ
ಆ ಎಲ್ಲ ಚೌಕಟ್ಟುಗಳನ್ನು ಮೀರ್ಕೊಳ್ತಾನೆ. ಸೊ ಕವಿ ಬೇರೆ ಬೇರೆ ಥರದಲ್ಲಿ ಬೆಳೀತಾ ಹೋಗ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂದರೆ ಅವರೇ ಹೇಳಿದ ಹಾಗೆ ಕವಿಗೆ ಒಂದು ಸಾರ್ವಜನಿಕ ಮತ್ತು ಖಾಸಗಿ ಆದ ಈ ಎರಡು ಬಗೆಯ ಒಂದು ಆಯಾಮಗಳಿರ್ತವೆ. ಇಲ್ಲಿ ಕ್ರಾಂತಿಕಾರಿ ಕವಿಗಳು ಕೆಲವು ಸಲ ಏನಾಗ್ತದೆ, ನಾನು ಸಮುದಾಯಕ್ಕೆ ಧನಿ ಆಗ್ತೀನಿ ಮತ್ತು ಸಮುದಾಯದ ಆಶಯಗಳನ್ನ ಉಸಿರಾಡ್ತೀನಿ ಅನ್ನುವ ಒಂದು ಇದ್ರ ಒಳಗಡೆ ನಮ್ಮ ಖಾಸಗಿ ಆದಂಥ ನಮ್ಮ ಬದುಕನ್ನು ಮತ್ತು ನಮ್ಮ ಒಳಗಿರ್ತಕ್ಕಂಥ ಡಿಸ್ಕ್ರಿಮಿನೇಷನು, ನಾವು ಬದುಕ್ತಾ ಇರ್ತಕ್ಕಂಥ ಆಯಾಮಗಳನ್ನೇ ಬಚ್ಚಿಟ್ಬಿಡ್ತೀವಿ. ಆದರೆ ಇಲ್ಲಿ ಮುಂದೆ ಕವಿ ಇದನ್ನು ಈ JP ಸರ್ ಕಾವ್ಯದ ಒಳಗೆ ಇದನ್ನು ಮೀರ್ಕೊಳ್ತಾ ತಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜೀವನದ ಅನುಭವಗಳನ್ನು ಕೂಡ ಕಾವ್ಯವಾಗಿಸ್ತಾ ವ್ಯಕ್ತಿಯಾಗಿ ತಾನು ಜೀವಿಸ್ತಾ ತಾನು ಬೇರೆ ಥರದ ಕಾವ್ಯದ ಸಾಧ್ಯತೆಗಳನ್ನು ಹುಡ್ಕೊಳ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂದರೆ ಅದನ್ನು ಕೂಡ ಇವರ ಕಾವ್ಯದ ಒಳಗಡೆ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅನ್ನೋದನ್ನು ನೋಡ್ಬೋದು. ಮತ್ತು ಬೆಳೀತಾ ಬೆಳೀತಾ ಇವರು ಕಾವ್ಯ, ಇವರ ಬಾಲ್ಯ, ಇವರ ಒಂದು ಸುತ್ತಣದ ಹಿಪೋಕ್ರಸಿ, ಮತ್ತು ಅದನ್ನು ನೋಡಿಕೊಂಡು ತಾನು ಇರಲಿಕ್ಕಾಗದೇ ಇರತಕ್ಕಂಥ ಸಂದಿಗ್ಧತೆ, ಇವೆಲ್ಲವೂ ಕೂಡ ಒಂದು ರೀತಿ ಬೇರೆಯಾಗಿ ಕಾಣಿಸ್ಕೊಳ್ತಾ ಆ ಕ್ರಾಂತಿಯ ಒಂದು ಹಿನ್ನೆಲೆಗಿಂತ ಬೇರೆಯಾಗಿ ಇನ್ನೊಂದು ದಾಟಿಯಲ್ಲಿ ಅದು ಒಂದು ರೀತಿ ಕಾವ್ಯವಾಗಿ ಪ್ರಕಟ ಆಗ್ತದೆ ಅನ್ನೋದನ್ನು ನಾವಿಲ್ಲಿಗೊಂಡು ಕೆಲವು ಕಡೆ ತುಂಬ ಅನುಭಾವಿಕವಾದ ಪ್ರಕೃತಿಯನ್ನು ಇಟ್ಕೊಂಡು ಅನುಭಾವಿಕವಾದ ಸೂಕ್ಷ್ಮತೆಗಳ ನೋಟಕ್ರಮಗಳನ್ನು ಕೂಡ ಅವರು ಕೊಟ್ಕೊಡ್ತಾ ಹೋಗ್ತಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಜೊತೆಗೆ ಅವರ ಕವಿತೆಗಳಲ್ಲಿ ಹೆಚ್ಚು ಬುದ್ಧನನ್ನು ಕೂಡ ಕೇಂದ್ರವಾಗಿಟ್ಕೊಂಡು ಬುದ್ಧನನ್ನು ಕೂಡ ಪ್ರಶ್ನೆ ಮಾಡ್ತಾನೆ. ಬುದ್ಧ ಒಂದು ರೀತಿ ಯಶೋಧರೆಯನ್ನು ಬಿಟ್ಟು ಹೋಗಬೇಕಾದ್ರೆ ಯಾಕೆ ಬಿಟ್ಟು ಹೋದ ಅನ್ನೋದು ನಾನು ಪ್ರಶ್ನೆ ಮಾಡ್ತೇನೆ. ಬದುಕು ಅಂದರೆ ಕರ್ಮವಲ್ವೇ, ಬರೀ ಧರ್ಮ ಅಂತ ಬಿಟ್ಟು ಹೋಗೋದೆ ಅಂತ ಈ ಥರದ ಪ್ರಶ್ನೆಗಳನ್ನ ಮಾಡ್ತಾ ಬುದ್ಧನ ತತ್ವವನ್ನು ಮತ್ತೆ ರೂಪಿಸುವಂಥ ಕವಿತೆಗಳನ್ನು ಕೂಡ ಕೊಡ್ತಾ ಹೋಗ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಮತ್ತು ತಾನು ಬದುಕುವಾಗ ಈ ಜೀವನದಲ್ಲಿ ಯಾವ್ಯಾವ ಥರದ ಈ ಜೀವನವೇ ಒಂದು ಬೆದರಿಕೆಯ ಒಂದು ಜಾಲವಾಗಿ ಮಾರ್ಪಟ್ಟಾಗ ಅಲ್ಲಿ ತಾವು ಅನುಭವಿಸುವ ಸಂಕಟಗಳು ಅವೆಲ್ಲವನ್ನು ಕೂಡ ಕವಿತೆಯ ಒಳಗಡೆ ಕಟ್ಕೊಡ್ತಾ ಹೋಗ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಮತ್ತು ಬೆಳೀತಾ ಬೆಳೀತಾ ಈಗ ಕವಿ ಬೆಳೀತಾ ಬೆಳೀತಾ ಒಂದು ರೀತಿ ಅನುಭಾವಿ ಥರದಲ್ಲಿ ಮತ್ತು ಎಲ್ಲವನ್ನ ಸಮದರ್ಶಿಯಾಗಿ ನೋಡುವಂಥ ಒಂದು ವಿವೇಕದ ಹಿನ್ನೆಲೆಯಲ್ಲಿ ಬದುಕಿನ ಏನು ಲಯಗಳಿದೆ ಆ ಲಯಗಳ ಎಲ್ಲವನ್ನು ಕೂಡ ಕಾವ್ಯವಾಗಿಸ್ತಾ ಹೋಗ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಅಂದರೆ ಕ್ರಾಂತಿಯ ಕವಿ ಎಲ್ಲೋ ತನ್ನ ವೈಯಕ್ತಿಕತೆಯನ್ನು ಎಲ್ಲವನ್ನೂ ಕೂಡ ಕ್ರಾಂತಿಗೆ ಮೀಸಲಿಟ್ಬಿಟ್ಟು ಅವೈಯಕ್ತಿಕ ಆಗೋತಿದೆ. ಆ ಥರದ ಒಂದು ಮುಚ್ಚುಮರೆ ಇವರ ಕಾವ್ಯದಲ್ಲಿ ಇಲ್ಲ. ತಮ್ಮ ಬದುಕು ಅದೆಲ್ಲವನ್ನು ಕೂಡ ಬೇರೆ ಬೇರೆ ಕವಿತೆಗಳಲ್ಲಿ ಅದನ್ನು ಪ್ರಕಟಿಸ್ತಾ ಹೋಗ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಂಗಾಗಿ ಆ ಥರದ ಕವಿತೆಗಳು ಕೂಡ ಇಲ್ಲಿ ಕಾಣ್ತಾ ಹೋಗ್ಬೋದು. ಮತ್ತು ಹೆಚ್ಚು ಕವಿತೆಗಳು ಇವರ ಒಟ್ಟು ಮೂರು ದಶಕಗಳ ಜರ್ನಿಯ ಥರದ ಒಂದು ಆತ್ಮಕಥೆಯ ರೂಪದಲ್ಲಿ ಅವರ ಆತ್ಮಕಥೆಯ ಕೆಲವು ಏನು ಚರಿತ್ರೆಯ ಸುಳುವುಗಳನ್ನು ಕೂಡ ನೀಡ್ತಾ ಹೋಗ್ತಾರೆ, ಕವಿತೆ ಒಳಗಡೆ ನೀಡ್ತಾ ಹೋಗ್ತಾರೆ ಅಂತ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂದರೆ ನಾವು ಯಾಕೆ ಇವರ ಕವಿತೆಯನ್ನು ಓದಬೇಕು ಅಂದರೆ, ಒಂದು ಮುನ್ನುಡಿಯಲ್ಲಿ KYN ಸರ್ ಹೇಳಿದ ಹಾಗೆ ಈ 3 ದಶಕಗಳಲ್ಲಿ ಒಂದು ಭಾವನಿಷ್ಠ ನವೋದಯದ ಭಾವನಿಷ್ಠ ಇರ್ಬೋದು, ಅಥವಾ ನವ್ಯರ ಪ್ರತಿಮಾನಿಷ್ಠ ಅಂತಕ್ಕಂಥ ಸಂಕೇತ ನಿಷ್ಠ ಅಂತಕ್ಕಂಥದ್ದು, ಬಂಡಾಯದ ಹೋರಾಟ ಹಿನ್ನೆಲೆಯಲ್ಲಿ ಕಾವ್ಯ, ಈ 3 ಮಾದರಿಗಳಿಗಿಂತಲೂ ಭಿನ್ನವಾಗಿ ತಾನೇ ತನ್ನ ಬದುಕನ್ನು ಹರಡಿಕೊಂಡು ಸಮಾಜಕ್ಕೆ ಹರಡಿಕೊಂಡು ಒಂದು ರೀತಿ ತಮ್ಮದೇ ಆದ ಒಂದು ಕಾವ್ಯ ಭಾಷೆಯನ್ನು ಕೊಟ್ಟಿರೋ ಕಾರಣಕ್ಕಾಗಿ ಇವು JP ಕನ್ನಡದ ಒಳಗಡೆ ಬಹಳ ದೊಡ್ಡ ಬಂಡಾಯದ ನಿಜವಾದ ಒಂದು ಪ್ರತಿನಿಧಿ ಮತ್ತು ಕಾವ್ಯ ಪ್ರತಿನಿಧಿ ಅಂತ ಹೇಳ್ಬೋದು. ನಮ್ಗೆ ಗೊತ್ತಿಲ್ಲ ಯಾಕೆ ವಿಮರ್ಶಕರು ಇದನ್ನು ಬಂಡಾಯ ಅಷ್ಟು ನಿರ್ಲಕ್ಷಿಸಿದ್ರು. ಬಟ್ ಬಂಡಾಯ ಕಾವ್ಯದ ನಿಜವಾದ ಏಕೈಕ ಒಂದು ಅಸಲಿಯಾದ ಕಾವ್ಯದ ಒಂದು ಮಾದರಿ ಅಂತಿದ್ರೆ ಅದು JPಯ ಕಾವ್ಯ ಅಂತಲೇ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಎಲ್ಲ ವರ್ಗದವರು ಏನು ವರ್ಗ ಪ್ರಜ್ಞೆ ಅನ್ನೋದನ್ನು
ಎಲ್ಲ ವರ್ಗದವರ ನೋವಿನ ಸಂಕಟಗಳನ್ನು ತುಂಬ ನಿಜವಾಗಿ ಪ್ರತಿನಿಧಿಸಿ ಕಾವ್ಯವನ್ನು ಕಟ್ಟಿರ್ತಕ್ಕಂಥ ಏಕೈಕ ಕವಿ ಅಂದರೆ JP ಅಂತಲೂ ಕೂಡ ನಾವು ಯಾವುದೇ ಮುಲಾಜುಗಳಿಲ್ದೇ ಹೇಳ್ಬೋದು ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೆಯೇ ನಮ್ಮಲ್ಲಿ ಕವಿತೆಯನ್ನು ಇತ್ತೀಚೆಗೆ ಬರೀತಾ ಇರೋ ಅವರಿಗೆ KVN ಮುನ್ನುಡಿಲಿ ಹೇಳಿರುವಂತೆ ತುಂಬ ಗೊತ್ತಿರುವ ಮೆಟಾಫರ್ಗಳನ್ನು ರೂಪಕಗಳನ್ನು ತಂದುಬಿಟ್ಟು ಅದರಲ್ಲೂ ವಿಶೇಷವಾಗಿ ನಮ್ಮಲ್ಲಿ ವಚನದ ನುಡಿಗಟ್ಟುಗಳನ್ನು ಈಸಿಯಾಗಿ ಬಳಸ್ತಾ ಅಲ್ಲಿ ಕವನ ಒಂದು ರೀತಿ ಈಸಿಯಾಗಿ ಮೈದಾಳ್ಬಿಡುತ್ತೆ. ಬಟ್ ಇಲ್ಲಿ JP ಸರ್ ಅವ್ರಿಗೆ ವಚನ ಸಾಹಿತ್ಯ, ವಚನದ ಪರಿಭಾಷೆ, ವಚನ ಸಂಸ್ಕೃತಿ ಇವೆಲ್ಲವೂ ಗೊತ್ತಿದ್ದಾಗಿ ಕೂಡ ಅವ್ಯಾವುದನ್ನು ಕೂಡ ಕಾವ್ಯದ ಒಳಗಡೆ ತರದೇನೆ ತಮ್ಮದೇ ಆದಂಥ ಒಂದು ಕಾವ್ಯ ಭಾಷೆ ಅಂದರೆ ಕ್ರಾಂತಿ ಮತ್ತು ಬಂಡಾಯಕ್ಕೆ ಮತ್ತು ಒಟ್ಟು ದಮನಿತರ ಜಗತ್ತಿಗೊಂದು ಪರ್ಯಾಯವಾದ ಕಾವ್ಯ ಭಾಷೆಯನ್ನು, ಪರ್ಯಾಯವಾದಂಥ ಕಾವ್ಯ ಅದ ದಾರಿಯನ್ನು ಇವರು ಹಾಕ್ಕೊಟ್ಟಿದ್ದಾರೆ ಅನ್ನೋದನ್ನು ಯಾವ ಮುಲಾಜುಗಳು ಇಲ್ಲದೇ ಹೇಳ್ತಾ ಹೋಗ್ಬೋದು. ಇದನ್ನು ಕನ್ನಡದಲ್ಲಿ ಕುವೆಂಪು ಆ ಥರ ಕ್ರಮಿಸಿದ್ರು. KVN ಮಾತಲ್ಲಿ ಹೇಳೋದಾದರೆ ಕನ್ನಡದಲ್ಲಿ ಕುವೆಂಪು ಆ ಥರ ಕ್ರಮಿಸಿದ್ರು. ಆನಂತರ JP ಅವರು ಕ್ರಮಿಸಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂದರೆ ಒಂದು ತನ್ನದೇ ಆದ ದಾರಿ ಒಳಗಡೆ ಕಾವ್ಯ ಸಂವೇದನೆ ಇವೆಲ್ಲವನ್ನು ಭಾಳ ಸ್ಪಷ್ಟವಾಗಿ ಕಟ್ಕೊಂಡಂಥವ್ರು JP ಅವರು ಅಂತ ನಾವಿಲ್ಲಿ ಹೇಳ್ತಾವೆ. ಇದು ಇವತ್ತು ಬರಿತಾ ಇರ್ತಕ್ಕಂಥ ನಮಗೆಲ್ರಿಗೂ ಕೂಡ ಒಂದು ರೀತಿ ಅದು ಒಂದು ಗೊತ್ತಾಗಬೇಕಾಗುತ್ತೆ. ಕಾವ್ಯ ನಮ್ಮ ತಲೆಮಾರಿಗೆ ನಮ್ಮ ಸಂವೇದನೆಯನ್ನು ರೂಪಿಸ್ಕೊಳ್ಬೇಕಾದ್ರೆ ನಾವು ಇಟ್ಕೊಂಡಿರ್ತಕ್ಕಂಥ ಮಾದರಿಗಳು ಹೇಗಿರ್ತವೆ, ಆ ಮಾದರಿಗಳಲ್ಲಿ ಕಳೆದು ಹೋಗ್ದೇ ನಮ್ಮದೇ ಆದಂಥ ಒಂದು ಮಾದರಿಯನ್ನು, ಆ ಕಾವ್ಯ ಭಾಷೆಯನ್ನು, ಅದರ ಚಹರೆಯನ್ನು ಗುರುತಿಸ್ಕೊಳ್ಬೇಕು ಅನ್ನೋದಕ್ಕೆ ಇವರು ಕಾವ್ಯ ಒಂದು ಬಹಳ ದೊಡ್ಡ ಮಾದರಿಯಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನಾನು ಒಂದೆರಡು ಒಟ್ಟಾರೆಯಾಗಿ ನಾನು ಅಲ್ಲಲ್ಲೇ ಕವಿತೆಗಳನ್ನ ಕೋಟ್ ಮಾಡಿಲ್ಲ, ಅದಕ್ಕೆ ಲಾಸ್ಟ್ಗೆ ಒಂದೆರಡು ಪದ್ಯಗಳನ್ನ ಹೇಳ್ತಾ ಒಟ್ಟಾರೆಯಾಗಿ ಕನ್ನಡ ಕಳೆದ 3 ದಶಕಗಳಲ್ಲಿ ಕ್ರಾಂತಿಯ ಕಾವ್ಯ ಮತ್ತು ಸಾಮಾಜಿಕ ಬಂಡಾಯದ ಕಾವ್ಯ ಮತ್ತು ಈ ಜನಸಮುದಾಯಗಳಿಗೆ ಕಾವ್ಯ ಬರಿತೀನಿ ಅಂತ ಏನಾದರೂ ಅಂದ್ಕೊಂಡು ಹೊರಟೋರು ಮೊದಲು JPಯ ಕಾವ್ಯವನ್ನು ಓದಬೇಕಾಗ್ತದೆ. ಅದು ಹೇಗಿರಬೇಕು ಅನ್ನುವಂಥ ತಿಳುವಳಿಕೆಯನ್ನು ಈ ಕೊಡ್ತಾ ಹೋಗ್ತದೆ. ಮತ್ತು ಅದೆಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಕವಿತೆ ಅಂತಕ್ಕಂಥದ್ದು ಸಮುದಾಯಗಳನ್ನ ಒಂದು ರೀತಿ ಪೊಲಿಟಿಕಲಿ ಎಜುಕೇಟ್ ಮಾಡುವ ಪೊಲಿಟಿಕಲ್ ಎಜುಕೇಟ್ ಅಂದರೆ ಈ ವ್ಯವಸ್ಥೆ, ಇದರ ರಾಜಕೀಯ ಸ್ಥಿತಿ ಏನು, ಅದರ ಸ್ವರೂಪ ಏನು, ಯಾವ ಕಾರಣಕ್ಕೆ ಸಮುದಾಯಗಳು ಒಂದು ರೀತಿ ಕುಸಿತಾ ಇವೆ, ನಮ್ಮ ನೋವಿಗೆ ಕಾರಣ ಬ್ರೆಕ್ಟ್ ಹೇಳುವ ಹಾಗೆ ನಮ್ಮ ಹೊಲಗಳು ಯಾರೋ ಕೊಂಡ್ಕೊಂಡು ಹೋಗೋದಿರ್ಬೋದು, ಅಥವಾ ನಮ್ಮ ಅಕ್ಕ ತಂಗಿಯರು ಹೇಗೆ ನಮ್ಮೆದುರುಗಡೆ ಸೂಳೆಯರಾದರು ಅಂತ ಬ್ರೆಕ್ಟ್ನ ಪದ್ಯ ನೆನಪಿಸುವಂತೆ ಈ ನಮ್ಮ ಕಣ್ಣೆದುರುಗಡೆ ನಡೀತಾ ಇರೋದಕ್ಕೆ ಕಾರಣಗಳಿವೆ. ಆ ಕಾರಣಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ನಮಗೆ ಬೇಕಾದಂಥ ಒಂದು ಎಚ್ಚರ ಮತ್ತು ಪ್ರಜ್ಞೆ ಇದೆ. ಆ ಪ್ರಜ್ಞೆ ನಮ್ಮ ಸಮುದಾಯಗಳಿಗೆ ಮತ್ತು ನಮಗೆ ಬಂದರೆ ಅದೇ ಒಂದು ರಾಜಕೀಯ ಎಚ್ಚರವಾಗಿರುತ್ತೆ. ಅಲ್ಲಿಂದ ನಮಗೆ ಯಾವುದೇ ರೀತಿಯ ಕಣ್ಣುಕಟ್ಟುಗಳಾಗಲಿ ಅಥವಾ ಯಾವ ಶಕ್ತಿ ನಮ್ಮನ್ನು ಅಗೋಚರಗೊಳಿಸೋದಕ್ಕಾಗಲ್ಲ ಅನ್ನುವ ಒಂದು ವಿಚಾರವನ್ನು ಬಹಳ ಮೇಜರಾಗಿ ಇವರ ಕವಿತೆ ಕಾವ್ಯ ಜಗತ್ತು ನಮಗೆ ಕಟ್ಕೊಡ್ತಾ ಹೋಗುತ್ತೆ. ಹಾಗಾಗಿ ಇವ್ರ ಕಾವ್ಯ ಒಂದು ರೀತಿ ನಿಜವಾದ ಜನತೆಯ ಕಾವ್ಯ, ಪೊಲಿಟಿಕಲಿ ನಮ್ಮನ್ನು ಎಜುಕೇಟ್ ಮಾಡುತ್ತೆ. ಮತ್ತು ಅದಷ್ಟೇ ಅಲ್ಲ, ಈ ಕಾವ್ಯ ಪ್ರೀತಿ, ಸಂಬಂಧ ಮತ್ತು ನಮ್ಮ ಬದುಕು ಇವೆಲ್ಲವನ್ನು ಕೂಡ ಇದರ ಕಾವ್ಯದ ವ್ಯಾಪ್ತಿ ತುಂಬ ವ್ಯಾಪಕವಾಗಿದೆ. ಅದನ್ನು ಓದಿದ್ರೇ ನಾವು ಸ್ವತಃ ಓದಿದ್ರೆ ಅವೆಲ್ಲವೂ ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ಎಲ್ಲೂ ಕೂಡ ಇದು ಬಂಡಾಯ ಕಾವ್ಯ ಅಂತೇಳಿ ಒಂದೇ ಒಂದು ವ್ಯಾಖ್ಯಾನಕ್ಕೆ ಅದರಲ್ಲೇ ಒಂದು ರೀತಿಯ ಅಜೆಂಡೆಗಳಿಗೆ ಫಿಕ್ಸ್ ಆಗಿಲ್ಲ. ಇದನ್ನು ಬಂಡಾಯ ಕಾವ್ಯವನ್ನು ಕವಿ ಸ್ವತಃ ತನ್ನ ಅನುಭವ ಮತ್ತು ತನ್ನ ಓಡಾಟದ ನಡುವೆ ಅವೆಲ್ಲವನ್ನು ನೋಡಿ ಸೃಜನಶೀಲಗೊಳಿಸಿದ ನೋಡಿ ಅವ್ರ ಭಾಗವೇ ತಾನಾಗಿರೋದ್ರಿಂದ ಹೀಗಾಗಿ ಇದು ಒಂದು ನಿಜವಾದ ಬಂಡಾಯದ ಕಾವ್ಯ, ತುಂಬ ಸಂಕೀರ್ಣವಾಗಿರ್ತಕ್ಕಂಥ ಕಾವ್ಯ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾಗಿ ನನಗೆ ಇಷ್ಟವಾದಂಥ ಅವರ ಪದ್ಯವನ್ನು
ಒಂದು 2 ಪದ್ಯವನ್ನು ಓದ್ತಾ ನಾನು ಮುಗಿಸ್ತೀನಿ. ಗೊತ್ತಿಲ್ಲ ನನಗೆ, ನಾನು ಅಲ್ಲಲ್ಲೇ ಕೋಟ್ ಮಾಡಿಲ್ಲ ಮತ್ತು ಸಾರಭೂತವಾಗಿ ನಾನು ಈ ಕವಿತೆಗಳನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋಂಥ ಸುಳ್ಳನ್ನು ಕೂಡ ನಾನು ಹೇಳಲ್ಲ. ಆದರೆ ಒಟ್ಟು ಇವತ್ತಿನ ಸಂದರ್ಭ, ಆಮೇಲೆ ಇವತ್ತಿನ ಕಾವ್ಯ ಜಗತ್ತಿನ ಬಿಕ್ಕಟ್ಟಿದೆಯಲ್ಲ, ಯಾವುದನ್ನು ಬರಿಬೇಕು ಮತ್ತು ನಾನು ಏನು ಬರಿತಾ ಇದ್ದೀನಿ, ನನ್ನ ಸಂವೇದನೆ ಹೇಗಿರಬೇಕು, ಇವ್ಯಾವು ಗೊತ್ತಿಲ್ಲದೇ ನಾವು ಬರಿತಾ ಇದ್ದೀವಲ್ಲ ನಮ್ಮ ತಲೆಮಾರು. ಸೊ ಅದಕ್ಕೆ ಈ ಕವಿತೆ, ಇವರ ಕಾವ್ಯವನ್ನು ನಾವು ನೋಡ್ತಾ ಹೋದರೆ ಇಲ್ಲೊಂದು ಬೇರೆ ಥರದ ಒಂದು ಆಶಾವಾದ ಮತ್ತು ಮಾದರಿ ನಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ ಅನ್ನೋದು ನನಗೆ ಬಹಳ ಮುಖ್ಯವಾಗಿ ಹೇಳಬೇಕಾಗಿತ್ತು. ಅದನ್ನು ಹೇಳ್ತಾನೆ ಇವರು ನನಗೆ ಭಾಳ ಇಷ್ಟವಾದಂಥ ಒಂದು ಕವಿತೆಯನ್ನು ಇಲ್ಲಿ ಓದ್ತಾ ಹೋಗ್ತೀನಿ. ನಾನು ಇವರ ಕಳೆದ ಕಾಲದ ನನ್ನ ಪ್ರೇಯಸಿಯರಿಗೆ ಅಂತ, ಒಟ್ಟು ಅವರ ಜರ್ನಿ ಅದನ್ನು ಈಗ ರೊಮ್ಯಾಂಟಿಕ್ ಆಗಿ ಅವರು ರೊಮ್ಯಾಂಟಿಸೈಸ್ ಮಾಡಿದ್ರು ಕೂಡ ಒಟ್ಟು ತಮ್ಮ ಜರ್ನಿಯನ್ನೇ ಕೂಡ ಈ ಥರದ ಪ್ರೇಯಸಿಯರಿಗೆ ಅನ್ನುವ ಥರದಲ್ಲಿ ಅವರು ಸಿಂಬಲೈಸ್ ಮಾಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಒಂದು ಚಿಟಿಕೆ ಉಪ್ಪು ರುಚಿಯ ಖಚಿತತೆಯೊಂದಿಗೆ ಮಂಕು ಕವಿದ ಹಗಲು ರಾತ್ರಿಯಂತೆ ಬಿಳಿಚಿಕೊಂಡ ರಾತ್ರಿ ಹಗಲಿನಂತೆ ಭಾಸವಾಗುವ ಆಭಾಸದೊಂದಿಗೆ ಯಾರು ಕುಡಿದು ಮುಗಿಸಲಾಗದ ಈ ನದಿ ನೀರಿನ ವ್ಯಾಪ್ತಿಯೊಂದಿಗೆ ನನ್ನೊಳಗಿನ ಸತ್ಯಕ್ಕೆ ಎಚ್ಚರವಾಗುತ್ತಿರುವ ಮಾನವ ಅಲ್ಲಿ ಕಾಮಮೃಗದ ನಾಲಿಗೆಯ ಬಿಸುಪಿಗೆ ಎಲೆಯಾಗಲಿ ತಲ್ಲಣಿಸುವ ಹುಡುಗಿಯರು, ಹಸಿವು ಅವಮಾನಗಳ ಆಯ್ಕೆಯಲ್ಲಿ ಅಸ್ತಿತ್ವವನ್ನೇ ಆರಿಸಿಕೊಂಡ ಜನರು, ಕಡು ಬಿಸಿಲು ಕೂಡ ಬದುಕಲಯದಲ್ಲಿ ಬೆರೆತು ಸಹಜವಾಗುವುದು, ಬೆಳದಿಂಗಳ ತಂಪು ಕೂಡ ಶೀತವೆನಿಸಬಹುದು. ಹಾಗೆ ನಿನ್ನೆಯ ರೋಮಾಂಚನಗಳ ರಾಗ ಕಡೆಗೆ ಕಿರಿಕಿರಿಯ ವಿರಾಗವಾಗುವ ಯೋಗ. ಸಖಿಯರೇ, ನಾನು ಕೈಗೊಂಡಾಗಿನಿಂದ ಈ ಸಮುದ್ರಯಾನ ಕಂಡೆ ಎಷ್ಟೋ ದ್ವೀಪಗಳನ್ನು, ಹೆಸರಿರುವಂಥವು ಗುರುತಿಲ್ಲದವುಗಳು, ಮೆಟ್ಟಿದ ಎಷ್ಟೋ ದಂಡೆಗಳನ್ನು, ದೇಶವಿರುವಂಥವು ವಿದೇಶಗಳೆನಿಸಿಕೊಳ್ಳುವವು, ಮರಗಳು, ನದಿಗಳು, ಪ್ರಾಣಿಗಳು, ಪಂಜ, ಉಗುರು, ಹಲ್ಲು ಕೋರೆ, ಕಣ್ಣೊಳಗೆ ಬೆಂಕಿ, ಕಂಠದಲ್ಲಿ ಜೇನು, ಚಿತ್ರದಿ ಕೊರೆದಿಟ್ಟ ಯೌವನ ರೇಖೆ, ಹಲವು ಬಣ್ಣಗಳ ಬೆರೆಸಿಟ್ಟ ಶಿಖರ ಶಿಕೆ, ಮೈಯಿಡಿ ಮಾಂಸ ಅಥವಾ ಹಾಗೆ ಎಲುಬಿನ ಚಕ್ಕಳ, ಏನೇ ಹೆಸರಿಟ್ಟು ಅವುಗಳ ಮುಂದೆ ನಿಂತಾಗಲೂ ಬಗೆಬಗೆ ವಿನ್ಯಾಸ ಬಣ್ಣ ರೂಪರುಚಿಗಳಿಂದ ಅವುಗಳ ಸ್ಪರ್ಶಿಸಿದಾಗಲೂ ಅಂತಿಮವಾಗಿ ನನಗೆ ದಕ್ಕಿದ್ದು ಭಗಸೆ ನಿರಾಶೆ. ಅದರ ತಳದಲ್ಲೆಲ್ಲೋ ಸಣ್ಣ ಬಾಲಕಪ್ಪೆಯ ಹಾಗೆ ತೇಲಾಡೋ ಆಶೆ, ಹಸಿವು ಹಾಗೂ ಕಾಮ, ಎಲ್ಲ ರೂಪಗಳಿಗಿದ್ದ ಆಯಾಮ. ಸಖಿಯರೇ, ನಾನು ಹಿಂತಿರುವಾಗ ಈ ಸಮುದ್ರಯಾನದಿಂದ ಕಣ್ಣಲ್ಲಿ ಎಷ್ಟೊಂದು ಕನಸು, ಎಷ್ಟೆಲ್ಲ ಕಾಣಿಕೆಗಳ ಮೇಲೆ ಮನಸ್ಸು. ಯುಲಿಸಸ್ ಹಿಂತಿರುಗುವಾಗ ಅವನ ಯಾನದಿಂದ ಮರಳಿ ಯಾನದ ಕನಸು ಮಾತ್ರ ತಂದ. ಹಾಗೆ ಕುಡಿಯಬೇಕೆಂದು ಈ ಬದುಕನ್ನು ಅದರ ಕಡೆಯ ಗುಟುಕಿನವರೆಗೆ ಹೊರಟ ಪ್ರತಿ ಸಾಹಸಿಗನ ಜೋಳಿಗೆಯಲ್ಲಿ ಮಿಕ್ಕಿರುವುದೇನು? ಮತ್ತೆ ಹಲವು ಥರದಲ್ಲಿ ಹೇಳುತ್ತೇನೆ, ಮತ್ತೆ ಯಾವಾಗಲಾದರೂ ನಿಮ್ಮ ಕನ್ಯೆಯಂಗಳದ ನಸುನಾಚಿಕೆ ಗುಲಾಬಿ ಅರಳಿಸಿದ್ದವನೇ ನಾನು. ಹೆಸರೇ ನೆನಪೇ ಎದೆತಂತಿಯಲ್ಲಿ ಮಧುರ, ರಾಗ ಜೇಂಕರಿಸಿತ್ತೆಂಬುದು ಹೌದೇನು? ಮೂಡುವ ಸೂರ್ಯ ನಾನು, ಕಾಯುವ ಪೃಥ್ವಿ ನೀನು. ಇದು ನಂದನ, ಇದು ರಾಧೆ, ಇದು ಕೃಷ್ಣನ ಮೋಹನ ಮುರಳಿಗಾನ ಎಂಬುದೆಲ್ಲ ಯಾವಾಗಲೂ ನಿಜವೇನು? ಬದಲಾದ ಕಾಲಕ್ಕೆ ಬದಲಾದ ಮಾತುಗಳು, ನೆನ್ನೆಯ ರೋಮಾಂಚನಗಳು, ಇಂದಿನ ನಿಟ್ಟುಸಿರುಗಳು. ಆ ಹುಡುಗಿ ಕೊರಳಲ್ಲಿ ಕರಿಮಣಿ ಕಾಣುತ್ತದೆಯೇನು? ಪೃಥ್ವಿ ಕಾಯುವುದಿಲ್ಲ, ತಿರುಗುತ್ತಾಳೆ. ಸೂರ್ಯ ಮುಳುಗುವುದಿಲ್ಲ, ಹೊರಳುತ್ತಾನೆ ಎಂದು ಗೊತ್ತಿದ್ದಾಗಲೂ, ನಾವೆಷ್ಟೇ ಪ್ರೌಢರಾಗಿದ್ದಾಗಲೂ, ನಗ್ನರಾಗಿದ್ದಾಗಲೂ ಮತ್ತೇನು ಹುಡುಕುವ ಗುಟ್ಟು, ಮತ್ತೆಲ್ಲೋ ಕನಸು ರೋಮಾಂಚನಗಳ ಹುಟ್ಟು. ಹಾಗೆ ನಾನು ಕೂವೆ ಮರದ ಹಲಗೆಯಲ್ಲಿ ನಿಂತು ಗೆದ್ದೆ ಆ ದಡದ ಸರಹದ್ದು ಎಂದುಕೊಳ್ಳುತ್ತಿರುವಾಗ ಸಮುದ್ರದ ಅಲೆಗಳ ಕತ್ತಿ ಬಿಡದೆ ಕತ್ತರಿಸಿದೆ ನನ್ನ ಅಹಂಕಾರಗಳನ್ನು. ನಾನು ಸೋತೆ, ಈ ಪಯಣದಲ್ಲಿ ಇದೇ ಕೊನೆಯದು ಎಂದುಕೊಳ್ಳುತ್ತಿರುವಾಗ ತೇಲುವ ಹಲಗೆಯ ತ್ರಾಣ ಮತ್ತೆ ಪ್ರೀತಿಸಿದೆ ನನ್ನ. ಸಖಿಯರೇ, ಈ ಸುಳ್ಳು ಸತ್ಯವಾಗುತ್ತಿರುವಾಗ ಜಗದೇಕ ದುಃಖಿಯ ಅಳು ನಾನು ಹಿಡಿದಿಟ್ಟಿರುವ ಹುಟ್ಟು ಲಾವಾರಸದ ಹಾಗೆ ಕಾದಿದೆ ಎನ್ನುವೆ. ನಾನು ತೇಲಿರುವ ಹಾದಿ ಬೆಂಕಿ ಬಿರುಗಾಳಿಗಳಿಂದ ಕರಗದ ಮಂಜುಗೆಡ್ಡೆ ಮೋಸಗಳಿಂದ ಕೂಡಿದೆ ಎನ್ನುವೆ. ನನ್ನ ಹೃದಯ ಖುದ್ದು ಆವಿಯಾಗಿದೆ ಎನ್ನುವೆ. ಅಯ್ಯೋ ಕಡಲೆ ಕವಿತೆಯೇ, ಯಾವ ಮಾತು ಮರೆದರೂ ನಾನು ಮುಗಿವಿಲ್ಲ ನಿನ್ನ ಅಲೆಗಳಿಗೆ.
ಯಾವ ಮಾತು ಬರೆದರೂ ನಾನು ಮುಗಿವಿಲ್ಲ ನಿನ್ನ ಅಲೆಗಳಿಗೆ. ಹೇಗೆ ಹೇಳಿದರೂ ಅದನ್ನು ಮಾತು ಎಷ್ಟಾದರೂ ಮಾತೆ. ನಾನು ನುಂಗುತ್ತಿರುವ ಬೆಂಕಿ ತೃಣವಾದರೂ ನಿಜದ ಅನುಭವದ ಬೆಂಕಿ ಗೊತ್ತೇ. ಇದು ಕವಿತೆ ಎಂಡಾಗ್ತದೆ. ಆದರೆ ಕೊನೆಯ ನಾನು ನುಂಗುತ್ತಿರುವ ಬೆಂಕಿ ತೃಣವಾದರೂ ನಿಜದ ಅನುಭವದ ಬೆಂಕಿ ಗೊತ್ತೇ. ಇದು ತಮ್ಮ ಸಂವೇದನೆ, ತಮ್ಮ ಕವಿತೆಗೆ ಮತ್ತು ತಾನು ಕವಿಯಾಗಿ ಘೋಷಿಸ್ಕೊಳ್ಬೇಕಾದಂಥ ಒಂದು ಸ್ಪಷ್ಟತೆ, ಅದನ್ನು ಘೋಷಿಸ್ಕೊಳ್ತಾ ಹೋಗ್ತಾರೆ. ಸೊ ನನಗೆ ಗೊತ್ತಿಲ್ಲ, ನಾನು ಅಲ್ಲಲ್ಲೇ ಚಿಲ್ಲಾಪಿಲ್ಲಿಯಾಗಿ ಹಿಂಗೆ ಮಾತಾಡಿದ್ದೀನಿ. ಆದರೆ ಈ ಥರದ ಕಾವ್ಯ ಸೂಕ್ಷ್ಮತೆಗಳಿರ್ತಕ್ಕಂಥ ಕಾವ್ಯವನ್ನು ಓದದೆ ವಂಚಿತರಾಗ್ತೀವಿ. ಈಗ ಖಂಡಿತವಾಗ್ಲೂ JP ಅವರ ಕಾವ್ಯವನ್ನು ಓದಿ ನಾವು ಅಲ್ಲಿಂದ ಪ್ರೇರಣೆಯನ್ನು ಪಡಿಬೇಕಾದಂಥ ಅಗತ್ಯ ಇದೆ. ಯಾಕೆಂದರೆ ನಮ್ಮಲ್ಲಿ ಬಹಳ ಸರಳವಾಗಿ ಕಾವ್ಯವನ್ನು ಬರೆದು ಬಿಡ್ತಾ ಇರ್ತೀವಿ. ಕಾವ್ಯದ ಅಂದರೆ ಸಂಕೀರ್ಣವಾಗಿ ಬರೀಬೇಕು ಅಂತಲ್ಲ, ಕಾವ್ಯ ಲೋಕ ಇವೆಲ್ಲವನ್ನು ಕೂಡ ನಾವು ಸೃಜನಶೀಲವಾಗಿ ಕಟ್ಟಬೇಕಾದ್ರೆ ನಮಗೆ ಈ ಥರದ ಒಂದು ಸ್ಪಷ್ಟತೆ, ನಮ್ಮ ಸಂವೇದನೆಯ ಬೇರೆ ಬೇರೆ ಅರಿವುಗಳು ವಿಸ್ತರಿಸುವಂಥದ್ದನ್ನು ನಾವು ಕಂಡುಕೊಳ್ಬೇಕಾಗ್ತದೆ. ಹಾಗಾಗಿ ಆ ಥರದ ಬಹಳ ದೊಡ್ಡ ಕವಿ, ಕನ್ನಡ ವಿಮರ್ಶೆ ಯಾಕೆ ಹಂಗೆ ನಗಣ್ಯ ಅಥವಾ ನಿರ್ಲಕ್ಷ್ಯ ಮಾಡ್ತಾ ಗೊತ್ತಿಲ್ಲ. ಆದರೆ ಇದು ಕನ್ನಡದಲ್ಲಿ ಬಹಳ ದೊಡ್ಡ ಕಾವ್ಯ ಮತ್ತು ಬಂಡಾಯ ಅಂತ ಏನಾದರೂ ಇದ್ದರೆ, ಬಂಡಾಯದ ಕವಿ ಕಾವ್ಯ ಅದು ನಿಜವಾದ ಅಧಿಕೃತವಾಗಿ ಆ ತಾತ್ವಿಕತೆಯನ್ನು ಅಸಲಿಯಾಗಿ ಪ್ರತಿನಿಧಿಸುವಂಥ ಕವಿ ಯಾರಾದರೂ ಇದ್ದರೆ ಅದು ಬಂಜಗೆರೆ ಜಯಪ್ರಕಾಶ್ ಅನ್ನುವ ಮಾತುಗಳನ್ನ ಹೇಳ್ತಾ, ಸೊ ನನಗೆ ಇಷ್ಟು ಹೊತ್ತು ನನಗೆ ಅಲ್ಲಲ್ಲೇ ನಾನು ಒಂದು ರೀತಿ JP ಕಾವ್ಯದ ಬಗ್ಗೆ ನನಗನ್ಸಿರುವಂಥ ಮಾತುಗಳನ್ನ ನಾನು ಹೇಳಿದ್ದೇನೆ. ಮತ್ತು ನಾನು ಸ್ಪಷ್ಟವಾಗಿ ಹೇಳಿದಂದರೆ ಈ ಕವಿತೆಗಳನ್ನ ನಾನು ಸಾರಾಂಶೋತ್ತರದಲ್ಲಿ ಮತ್ತು ಎಲ್ಲವನ್ನು ಗ್ರಹಿಸಿದ್ದೀನಿ ಅನ್ನೋದಕ್ಕೆ ನಾನು ಹೇಳ್ತಿಲ್ಲ. ನನಗೆ ದಕ್ಕಿದ್ದನ್ನು ನಾನು ಒಂದಷ್ಟು ಹೀಗೆ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಮತ್ತು ನನ್ನ ವಯೋಮಾನಕ್ಕೆ ಈ ಕವಿತೆ ಹೇಗೆ ನನಗೆ ಒಂದು ರೀತಿ ಟಚ್ ಆಗ್ತವೆ, ಹಾಗೆ ಟಚ್ ಆಗಿರ್ತಕ್ಕಂಥ ಅಂಶಗಳನ್ನು ಹೆಚ್ಚು ನಾನು ಮಂಡಿಸಿದ್ದೀನಿ ಅನ್ನೋದನ್ನು ನಿಮ್ಮ ಎದುರುಗಡೆ ಇಟ್ಟಿದ್ದೀನಿ. ಹಾಗಾಗಿ ಇಷ್ಟು ಹೊತ್ತು ನನ್ನ ಮಾತುಗಳನ್ನು ಈ ಒಂಥರ ಫ್ಲೋ ಥರ ಹೋಗಿಲ್ಲ ಅಂತ ನನಗೆ ಗೊತ್ತಿದೆ. ಅಲ್ಲಲ್ಲೇ ಕಟ್ಟಾಗಿ ಕೆಲವನ್ನು ನಾನು ನುಂಗ್ಬಿಟ್ಟಿದ್ದೀನಿ, ಅಲ್ಲಲ್ಲೇ ಕಟ್ಟಾಗಿ ಇನ್ನೆಲ್ಲ ಕೂಡ್ಕೊಂಡಿವೆ. ಒಟ್ಟಾರೆಯಾಗಿ ನನ್ನ ಒಂದಷ್ಟು ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದೀನಿ. ಈ ಥರದ ಒಂದು ಅವಕಾಶ ಮಾಡಿಕೊಟ್ಟಂಥ ಪ್ರತಿಕ್ರಿಯೆ ಫೇಸ್ಬುಕ್ ಲೈವ್ನ ಗೆಳೆಯರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ, ಕೊನೆಯದಾಗಿ ಅವರು ಒಂದು ಕವಿತೆಯನ್ನು ಓದಿಸ್ತಾ ಇಲ್ಲಿಗೆ ಈ ಲೈವ್ ಕಾರ್ಯಕ್ರಮ ಮುಗಿಸೋಣ. ಕವಿತೆ ಬಂದಿ ಹಕ್ಕಿ ಆಸೆ. ಸುಡು ಬಿಸಿಲಲ್ಲಿ ಅರವಿಕೊಳ್ಳುವೆ ರೆಕ್ಕೆ, ಬೆಳದಿಂಗಳಲ್ಲಿ ತೊಯ್ಯಲಿ ನಿಮ್ಮ ಹಾಡುಗಳಲ್ಲಿ ಬಂಧಿಸಿಡಬೇಡಿ ನನ್ನ. ಹಾಡುಗಳಿರಲಿ ನನಗಾಗಿ, ನಾನಿರಲಾರೆ ಹಾಡುಗಳಿಗಾಗಿ. ಮೊರೆವ ಆಕಾಶ, ಮರಳುವ ಕಡಲು, ನಡುವೆ ಹಾರುವೆ ಬಿಳಿ ಎಲ್ಲೆಯಾಗಿ. ಮೇಲಿರಲಿ ಕಣ್ಣಿನ ಗಿಡುಗ, ಕೆಳಗೆ ಬಾಣ ಗುರಿಯಿಟ್ಟ ಬೇಡ. ಇದ್ದುಕೊಳ್ಳಲಿ ನರಕದ ನೆರಳಂತೆ ಕಂಟಕಗಳು, ಇದ್ದುಕೊಳ್ಳಲಿ ನರಕದ ನೆರಳಂತೆ ಕಂಟಕಗಳು. ಯುದ್ಧ ಟ್ಯಾಂಕರಿನ ಸಾಲಿನಂತೆ ನನ್ನ ಹಾರಲು ಬಿಡಿ. ಅಳೆಯಲು ಮರುಭೂಮಿ ಹರಿದ್ವರ್ಣ ಕಾಡು. ಜೀವಕ್ಕೆ ಒಂದು ತುತ್ತು ಪ್ರೀತಿ, ಒಂದು ಗುಟುಕು ನೀತಿ. ಗೂಡ ಕಟ್ಟಲೊಂದು ಮರ, ಜೊತೆ ಉಳಿಯಲು ಬಿಡಿ. ನಮಸ್ಕಾರ.